ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಯಾರೆಲ್ಲ ಹೊಸೊಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಟಾಪಿಕ್ ಮೇಲೆ ಬೇಕು ಅಂತ. ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಎಸ್, ಟ್ಯಾರೋ ರೀಡಿಂಗ್ ನೋಡೋಣ ಏನು ನಿಮಗೆ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾ ಇದೆ. ಈ ಒಂದು ಕರೆಂಟ್ ಸಿಚುವೇಶನ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಕನ್ಸಿಡರ್ ಮಾಡಿದ್ರೆ ಇಂಪಾರ್ಟೆಂಟ್ ಮೆಸೇಜ್ ಏನಿದೆ ಆ್ಯಂಡ್ ಏನು ನೀವು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಎವ್ರಿಥಿಂಗ್ ಟ್ಯಾರೋ ಕಡೆಯಿಂದ ಆನ್ಸರ್ಸ್ನ ಹುಡ್ಕೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ 2 ಆಪ್ಷನ್ಸ್ ಇರುತ್ತೆ ನಿಮಗೆ. 2 ಆಪ್ಷನ್ಸ್ ಇನ್ನೇನು ನಿಮ್ಮ ಕಣ್ಮುಂದೆ ಬರುತ್ತೆ, ಚೂಸ್ ಮಾಡ್ಕೊಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಅನಿಸಿದ್ರೆ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಆ ಒಂದು ಮೆಸೇಜನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್, ಟ್ಯಾರೋ ಕಾರ್ಡ್ ಆ್ಯಂಡ್ ವೇದಿಕ್ ಆಸ್ಟ್ರಾಲಜಿ ಎರಡರೂ ಮೇಲೂ ನೀವು ಬೇಸ್ಡ್ ಆನ್ ದ್ಯಾಟ್ ರೀಡಿಂಗ್ಸ್ ಬುಕ್ ಮಾಡ್ಕೊಬೋದು. ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ. ಓಕೆ, ತಡ ಮಾಡೋದು ಬೇಡ ಗೈಸ್, ಆಪ್ಷನ್ಸ್ ಇನ್ನೇ ನಿಮ್ಮ ಕಣ್ಮುಂದೆ ಬರುತ್ತೆ, ಧಾರಾಳವಾಗಿ ಟೈಮ್ ತಗೊಳ್ಳಿ ಚೂಸ್ ಮಾಡ್ಕೊಳ್ಳೋದಕ್ಕೆ. ಓಕೆ ಓಕೆ ದೆನ್ ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಓಕೆ ದೆನ್, ಸೊ ಈ ಒಂದು ಆಪ್ಷನ್ ಚೂಸ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಗ್ರೂಪ್ 1 ಆಗಿರುತ್ತೆ ಅಂತಾನೆ ಅರ್ಥ. ಸೊ ಎಷ್ಟಾರೋ ಕಡೆಯಿಂದ ನೋಡೋಣ ಏನು ಮೆಸೇಜಸ್ ಬರ್ತಾ ಇದೆ ನಿಮಗೆ, ರೈಟ್? ಆ್ಯಂಡ್ ಎಸ್ ಗೈಸ್, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ನಿಮ್ಮ ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು, ವೇದಿಕ್ ಆಸ್ಟ್ರಾಲಜಿ ಅಥವಾ ಟ್ಯಾರೋ ಕಾರ್ಡ್ ರಿಲೇಟೆಡ್ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಯಾವ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಫಸ್ಟ್ ಆಫ್ ಆಲ್ ಮೆಸೇಜ್ ಬರ್ತಾ ಇದೆ ನೋಡೋಣ. 3 of Wands. ಐ ಡೋಂಟ್ ನೋ ವೈ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಐ ವಾಸ್ ಜಸ್ಟ್ ಥಿಂಕ್ ಮಾಡ್ತಾ ಇದ್ದೆ. ಓಕೆ, ನಾನು ಹೆಂಗೆ ಫಸ್ಟ್ ಆಫ್ ಆಲ್ ನಾನು ತುಂಬ ಪ್ರಿಪೇರ್ ಆಗಿಬಿಟ್ಟೆ ಬರ್ತೀನಿ, ಈ ಮೆಸೇಜ್ ಬಂದರೆ ಹೆಂಗೆ ರಿಲೇಟ್ ಮಾಡ್ಬೋದು ಅಂತ. ಬಟ್ ಈ ಕಾರ್ಡ್ ಪದೇ ಪದೇ ರಿಪೀಟ್ ಆಗ್ತಾ ಇತ್ತು. 3 of Wands. ನಿಮ್ಮ ಪಾಸ್ಟಲ್ಲಿ ಮೇನ್ ಈವೆಂಟ್ ಬಗ್ಗೆ ಇದು ಮೆಸೇಜ್ ಕೊಡ್ತಾ ಇದೆ. ಯಾವ ಈವೆಂಟ್ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಯೋರ್ ಪ್ಯಾಷನ್, ಸಮಥಿಂಗ್ ರಿಲೇಟೆಡ್ ಟು ಲಾಂಗ್ ಡಿಸ್ಟೆನ್ಸ್. ನಿಮ್ಗಿಂತ ಲಾಂಗ್ ಡಿಸ್ಟೆನ್ಸಲ್ಲಿ ಯಾವುದೋ ಒಂದು ಸಿಚುವೇಶನ್ ಆಗಿದೆ, ಅದ್ರ ಬಗ್ಗೆ ಬರ್ತಾ ಇದೆ. ನಾಟ್ ರಿಯಲಿ ಎಮೋಷ್ನಲ್ ಸಿಚುವೇಶನ್ ಅಂತ ನೋಡ್ತಾ ಇಲ್ಲ. ತುಂಬ ಜನಕ್ಕೆ ಪ್ರಾಬಬ್ಲಿ ಇದು ಕರಿಯರ್ ಬೇಸ್ಡ್, ಬಿಸ್ನೆಸ್ ಬೇಸ್ಡ್ ಅಥವಾ ನಿಮ್ಮ ಹಾರ್ಟಿಗೆ ಹತ್ರವಾಗಿದ್ದ ಒಂದು ಸಿಚುವೇಶನ್ ಬಗ್ಗೆ ಮೇನ್ ಆಗಿ ಇಲ್ಲಿ ಹೇಳ್ತಾ ಇದೆ. ಮುಂಚೆನೆ ಹೇಳ್ದಂಗೆ ಲಾಂಗ್ ಡಿಸ್ಟೆನ್ಸ್ ನಿಮ್ಗಿಂತ, ಬಿಕಾಸ್ ಈ ಪರ್ಸನ್ ಅವ್ನು ನಿಂತ್ಕೊಂಡಿದ್ದ ಕಡೆ ನೋಡ್ತಾ ಇಲ್ಲ, ಅವ್ನು ದೂರದಲ್ಲಿ ನೋಡ್ತಾ ಇದ್ದಾನೆ. ಸೊ ಪ್ರಾಬಬ್ಲಿ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಏನೋ ನೀವು ಡಿಸೈಡ್ ಮಾಡಿದ್ರಿ, ಈವೆಂಟ್ಸ್ ಪ್ಲ್ಯಾನ್ ಮಾಡಿದ್ರಿ, ಮೇ ಬಿ ಆ ಒಂದು ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ. ಸೊ ಈ ಒಂದು ಮೆಸೇಜ್ ಬರ್ತಾ ಇದೆ ಅಂದರೆ ಈ ಪ್ಯಾಟರ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಈ ಒಂದು ಮೆಸೇಜ್ನ ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಮತ್ತೆ ಮತ್ತೆ ಈ ಒಂದು ಸಿಚುವೇಶನ್ ಬಗ್ಗೆ ಮತ್ತೆ ನೀವು ಕೆಲವೊಂದೊಂದು ಡಿಸಿಷನ್ ಆ್ಯಂಡ್ ಮತ್ತೆ ಪ್ಲ್ಯಾನ್ಸ್ ಮಾಡಬೇಕಾದ ಸಿಚುವೇಶನ್ ಬರ್ಬೋದು. ಆ್ಯಂಡ್ 3 of Wands ಯಾವ ಥರ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಕೂರೋ ಕಾರ್ಡ್ ಅಲ್ಲ, ಇದು ಆ್ಯಕ್ಷನ್ ತಗೊಳ್ಳೋ ಕಾರ್ಡ್ ಇದು. ಸೊ ಮೇ ಬಿ ಪಾಸ್ಟಲ್ಲಿ ಒಂದು ಆಪರ್ಚುನಿಟಿ ಬಂದಿತ್ತು ನಿಮಗೆ, ಮೇ ಬಿ ನೀವು ಆ್ಯಕ್ಷನ್ ತಗೊಂಡ್ಲಿಲ್ಲ ಅಥವಾ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಲಿಲ್ಲ ಅನ್ಸುತ್ತೆ, ಅಥವಾ ತುಂಬ ಪುಷ್ ಮಾಡಿಬಿಟ್ರಿ. ಎಲ್ಲಿ ಆ್ಯಕ್ಷನ್ ತಗೊಳ್ಬೇಕಾದ ನೆಸೆಸಿಟಿ ಇತ್ತು ಅಲ್ಲಿ ನೀವು ಆ್ಯಕ್ಷನ್ ತಗೊಂಡ್ಲಿಲ್ಲ. ಇಟ್ಸ್ ಲೈಕ್ ಆಪರ್ಚುನಿಟಿ ಬಂದಿತ್ತು, ಸುಮ್ಮನೆ ಪ್ಲ್ಯಾನ್ ಮಾಡಿಕೊಂಡೇ ಕೂತ್ಬಿಟ್ರಿ ನೀವು. ಯಾವಾಗ ಒಂದು ಚಾನ್ಸ್ ಇತ್ತು ನಿಮಗೆ ಹೋಗ್ಬಿಟ್ಟು ಮಾತಾಡೋದಕ್ಕೆ, ಯಾವಾಗ ನಿಮಗೊಂದು ಚಾನ್ಸ್ ಇತ್ತು ಹೋಗ್ಬಿಟ್ಟು ಲೈಕ್ ಸ್ಟ್ಯಾಂಡ್ ಔಟ್ ಆಗೋದಕ್ಕೆ, ಇಷ್ಟು ದಿನ ಏನು ರಿಸರ್ಚ್ ಮಾಡಿ ಕೂತ್ಕೊಂಡಿದ್ರಿ, ಯಾವಾಗ ರಿಯಲ್ ಲೈಫಲ್ಲಿ ಅದನ್ನ ಇಂಪ್ಲೈ ಮಾಡೋದಕ್ಕೆ, ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಚಾನ್ಸ್ ಇತ್ತು,
ನೀವು ಅವಾಗ ತಗೊಂಡ್ಲಿಲ್ಲ, ಆಕ್ಷನ್ ತಗೊಂಡ್ಲಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಇಟ್ಸ್ ಲೈಕ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಒಂದ್ ಪರ್ಸನಿಗೆ ಏನೇನೋ ಹೇಳ್ಬೇಕು ಅಂತ ಆಸೆ ಇರುತ್ತೆ, ಓಪನ್ ಅಪ್ ಆಗ್ಬೇಕಂತ ಆಸೆ ಇರುತ್ತೆ. ಆ ಪರ್ಸನ್ ಫೈನಲಿ ಬಂದಾಗ ನಿಮಗೆ ಎಲ್ಲ ಮರ್ತು ಹೋಗೋದಾಗಿರ್ಬೋದು, ಯಾವಾಗ ಆಕ್ಷನ್ ತಗೋಬೇಕು, ಯಾವಾಗ ಒಂದು ಚಾನ್ಸ್ ಇತ್ತು ಓಪನ್ ಅಪ್ ಆಗೋದಕ್ಕೆ, ಆ ಮೂಮೆಂಟ್ ಅಲ್ಲಿ ನೀವು ಹೈಡ್ ಮಾಡ್ಕೊಂಡು ಕೂತಿದ್ದು, ಏನು ಹೇಳ್ದನೆ ಕೂತಿದ್ದು, ಆ ಸಿಚುವೇಶನ್ ಅಲ್ಲಿ ಆ ಸಿಚುವೇಶನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆಸೇಜ್ ಬರ್ತಾ ಇದೆ. ಸೊ ಏನೋ ನಿಮ್ ಜೊತೆ ಮೋಸ ಆಗಿದೆ ಅಂತ ಅಲ್ಲ, ಬಟ್ ಈ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ. ನೆಕ್ಸ್ಟ್ ನೋಡೋಣ, ಆ ಸಿಚುವೇಶನ್ ನಿಮ್ಗೆ ಎಮೋಷನಲಿ ಹೆಂಗ್ ಹರ್ಟ್ ಮಾಡ್ತು, ಯಾಕೆ ಅದೇ ಒಂದು ಸ್ಪೆಸಿಫಿಕ್ ಮೆಸೇಜ್ ಬರ್ತಾ ಇದೆ. ಲೆಟ್ಸ್ ಸಿ. ಏಟ್ ಆಫ್ ಸ್ಪೋರ್ಟ್ಸ್, ದಟ್ ಈಸ್ ವಾಟ್ ಎಮೋಷನಲಿ ನಿಮಗೆ ಹರ್ಟ್ ಆಗ್ದಾನೆ ಇದ್ರೂ ಮೆಂಟಲಿ ಒಂಥರ ಟ್ರ್ಯಾಪ್ಡ್ ಸಿಚುವೇಶನಿಗೆ ನಿಮಗೆ ಹಾಕ್ತು. ಮೆಂಟಲಿ ನಿಮಗೆ ಫ್ರೀಡಮ್ ಇದ್ರೂ ನಾನು ಅದನ್ನ ಯೂಸ್ ಮಾಡ್ಕೊಂಡ್ಲಿಲ್ಲ, ನನಗೆ ಕಾನ್ಫಿಡೆನ್ಸ್ ಇದ್ರೂ ನಾನು ಹಿಂದೆ ಉಳಿಸ್ಕೊಂಡ್ಬಿಟ್ಟೆ, ನನ್ನ ಜೊತೆ ಆ ಪವರ್ ಇದ್ರೂ ನಾನು ಆ ಪ್ಯಾಟರ್ನ್ ಇಂದ ಹೊರಗೆ ಬರೋದಕ್ಕೆ ಪುಷ್ ಕೊಡ್ಲಿಲ್ಲ, ನನಗ್ ನಾನೇ ಕೊಟ್ಕೊಂಡ್ಲಿಲ್ಲ. ಆ ತರ ಒಂದು ಸಿಚುವೇಶನ್. ಸಿ, ಆ ಪರ್ಸನ್ಗೆ ಕಣ್ಣು ಮುಚ್ಚಿಬಿಟ್ಟಿದೆ. ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಅನ್ನಿಸ್ತಾ ಇದೆ, ನಂಗೆ ಆ ಒಂದು ಸಿಚುವೇಶನ್ ಅಲ್ಲಿ ಸತ್ಯ ಗೊತ್ತಿರ್ಲಿಲ್ಲ, ಕ್ಲಾರಿಟಿ ಇರ್ಲಿಲ್ಲದ ಕಾರಣದಿಂದ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಆಕ್ಷನ್ ತಗೊಳ್ಳೋದಕ್ಕೆ ಅಂತನಾದ್ರೂ ಆಗಿರ್ಬೋದು. ಏನೋ ಡಿಸಪಾಯಿಂಟ್ಮೆಂಟ್ ಅಂತ ಅಲ್ಲ, ಯಾವುದೋ ಒಂದು ಸಿಚುವೇಶನ್ ನಿಮ್ನ ಕಟ್ಟಾಕಿದೆ, ಯಾವುದೋ ಒಂದು ಸಿಚುವೇಶನ್ ನಿಮ್ಮಲ್ಲಿದ್ದ ಫ್ರೀಡಮ್ನ ಕಿತ್ತಾಕೊಂಡಿದೆ, ಅದ್ರ ಬಗ್ಗೆ ಹೇಳ್ತಾ ಇದೆ. ಬಿಕಾಸ್ ಮೈಂಡ್ ನೀವು ಎಷ್ಟೇ ಮೂವ್ ಆನ್ ಆಗೋದಕ್ಕೆ ಯೋಚನೆ ಮಾಡ್ಕೊಂಡು ಕೂತ್ರು, ಎಷ್ಟೇ ನೀವು ಫ್ಯೂಚರ್ ಪ್ಲಾನಿಂಗಿಗೆ ನೋಡ್ಬೇಕು ಅಂತ ಏನೇ ಟ್ರೈ ಮಾಡಿದ್ರು, ಪದೇ ಪದೇ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಈ ಸಿಚುವೇಶನ್ ಬಗ್ಗೆ. ಪದೇ ಪದೇ ನಿಮಗೆ ಅನ್ನಿಸ್ತಾ ಇದೆ, ನನ್ನ ಹತ್ರ ಬೇಕಾಗಿರೋ ಎಲ್ಲ ಕ್ಲಾರಿಟಿ, ಎಲ್ಲ ಆನ್ಸರ್ಸ್ ಇಲ್ಲ, ನಾನು ಆ ಒಂದು ಕಾರಣದಿಂದ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ತರ ನಿಮ್ನ ಮೆಂಟಲಿ ಟ್ರ್ಯಾಪ್ಡ್ ಸಿಚುವೇಶನ್ ಅಲ್ಲಿ ಕೂರ್ಸಿದೆ ಅನ್ಬೋದು ಆ ಒಂದು ಪಾಸ್ಟ್ ಸಿಚುವೇಶನ್. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕಾನ್ಫಿಡೆನ್ಸ್ ನಿಮಗೆ ಕೆಲವೊಂದೊಂದು ವಿಚಾರದಲ್ಲಿ ಕಡಿಮೆ ಆಗಿರ್ಬೋದು, ಬಿಕಾಸ್ ಈ ಪಾಸ್ಟ್ ಸಿಚುವೇಶನ್ ಇಂದ. ಇಟ್ಸ್ ಲೈಕ್ ಒಂದು ಸ್ಟೂಡೆಂಟ್, ಅವನಿಗೆ ಫೈನಲಿ ಅವನ ಒಂದು ಫೇವ್ರೆಟ್ ಕಂಪನಿಲಿ ಆಫರ್ ಬಂದಿರುತ್ತೆ, ಇಂಟರ್ವ್ಯೂ ಕಾಲ್ ಬಂದಿರುತ್ತೆ. ಯಾವಾಗ ಅವನು ಕಾನ್ಫಿಡೆನ್ಸ್ ಆಗಿ ಹೋಗಿ ಮಾತಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಅವನು ತುಂಬಾನೇ ನೆಗೆಟಿವ್ ಥಾಟ್ಸ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದ. ನನ್ ಕೈಲಿ ಆಗಲ್ಲ, ಮೇ ಬಿ ನನ್ನ ಹತ್ರ ಅಷ್ಟು ಕ್ವಾಲಿಫಿಕೇಶನ್ ಇಲ್ಲ, ನನ್ನ ಹತ್ರ ಅವ್ರು ಕೇಳೋ ಕ್ವೆಶನ್ಸಿಗೆ ಆನ್ಸರ್ ಇಲ್ಲ, ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ಹಿಂಗೆಲ್ಲ ಅವನು ತುಂಬಾ ಸಣ್ಣದಾಗಿ ನೋಡ್ಕೊಂತ ಇದ್ದ. ಬಟ್ ಇವಾಗ ಅವನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಮಿಸ್ ಮಾಡ್ಕೊಂಡ್ಬಿಟ್ನಾ, ನನ್ನಲ್ಲಿ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇಲ್ವಾ, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನನ್ನ ಹತ್ರ ನಿಜವಾಗ್ಲೂ ಟ್ಯಾಲೆಂಟ್ ಇಲ್ವಾ, ಈ ತರ ಎಲ್ಲ ಕ್ವೆಶನ್ಸ್ ಮಾಡ್ತಾ ಇದ್ದೀರಾ. ಮೇ ಬಿ ರಿಯಾಲಿಟಿ ಇಲ್ದನೆ ಇರ್ಬೋದು, ಅದಲ್ದನೆ ಇರ್ಬೋದು. ಸೊ ಲೆಟ್ಸ್ ಸಿ. ಏನ್ ನೀವು ಇದರಿಂದ ಏನ್ ಕಲಿಬೇಕಾಗಿರೋದು ಏನಿದೆ? 2 of wands. ಸಿ, ಇಲ್ಲಿ ನಮ್ಮ ಹತ್ರ 2 of wands ಇದೆ, 3 of wands ಇದೆ. ಕಲಿಬೇಕಾಗಿರೋ ಲೆಸನ್, ಮತ್ತೆ ಪ್ಲಾನ್ ಮಾಡ್ಕೊಂಡು ಕೂರ್ಬೇಡಿ, ಮತ್ತೆ ಓವರ್ ಥಿಂಕ್ ಮಾಡ್ಕೊಂಡು ಕೂರ್ಬೇಡಿ. ಯಾವಾಗ ಆಕ್ಷನ್ ತಗೊಳ್ಳೋ ನೆಸೆಸಿಟಿ ಇರುತ್ತೆ, ಯಾವಾಗ ಇನಿಷಿಯೇಷನ್ ತಗೊಳ್ಳೋ ನೆಸೆಸಿಟಿ ಇರುತ್ತೆ, ಅವಾಗ ನೀವು ಆಕ್ಚುಲಿ ಸ್ಟೆಪ್ ಅಪ್ ಆಗಬೇಕು. ಅವಾಗ ಆ ಕಂಫರ್ಟ್ ಝೋನಿಂದ ಆಕ್ಚುಲಿ ನೀವು ಹೊರಗೆ ಹೋಗಬೇಕು. ಬಿಕಾಸ್ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ, ಆಕ್ಷನ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಇವಾಗ್ಲೂ ನಿಮಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ನೀವು ಆ ಪ್ಲಾನಿಂಗ್ ಮೋಡಲ್ಲೇ ಮುಳುಗ್ ಹೋಗ್ತಾ ಇದ್ದೀರಾ. ಎಲ್ಲಿ ಆಕ್ಷನ್ ತಗೋಬೇಕು ಅಲ್ಲಿ ಆಕ್ಷನ್ ತಗೊಂತಾ ಇಲ್ಲ, ಅಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇಲ್ಲ. ಇವಾಗ ತುಂಬಾ ಸರಿ
ನಂದೇ ಓನ್ ಎಕ್ಸಾಂಪಲ್ ತಗೊಂಡ್ರು ಒಂದು ಪಾಯಿಂಟಲ್ಲಿ ನಾನು ಈ ಯೂಟ್ಯೂಬ್ ಅಥವಾ ಆಸ್ಟ್ರಾಲಜಿ ಥಿಂಗ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಹತ್ರ ನಾಲೆಜ್ ಇರ್ತಾ ಇತ್ತು, ನನ್ನ ಹತ್ರ ಪ್ರಾಬ್ಲಿ ಟ್ಯಾಲೆಂಟು ಇರ್ತಾ ಇತ್ತು ಪ್ರಾಪರಾಗಿ ವಿಡಿಯೋ ಮಾಡೋದಕ್ಕೆ, ಗೈಡ್ ಮಾಡೋದಕ್ಕೆ. ಬಟ್ ನಾನು ಸ್ವಲ್ಪ ಟೈಮ್ ತಗೊಂಡೆ. ಆ್ಯಕ್ಚುಲಿ ನಾನು ಹೋಗ್ಬಿಟ್ಟು ಗೈಡ್ ಮಾಡೋ ಆಪರ್ಚುನಿಟಿ ಇದ್ದಾಗ ನಾನು ತುಂಬ ಸರಿ ರೀಡಿಂಗ್ಸ್ ತಗೊತಾ ಇರಲಿಲ್ಲ, ತುಂಬ ಸರಿ ಎಲ್ಲಿ ಆ್ಯಕ್ಷನ್ ತಗೋಬೇಕಲ್ಲ ನಾನು ತಗೊತಾ ಇರಲಿಲ್ಲ, ಇನಿಷಿಯೇಟಿವ್ ತಗೋಬೇಕಲ್ಲ ಕಾನ್ಫಿಡೆಂಟಾಗಿ ತಗೊತಾ ಇರಲಿಲ್ಲ. ಇವಾಗ ಅನ್ಸುತ್ತೆ ನನಗೆ ನಾನು ಅವಾಗಲೇ ತಗೋಬಿಟ್ಟಿದ್ದಿದ್ರೆ ಅಂತ, ರೈಟ್? ಸೊ ಆ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅನ್ಬೋದು. ಸೊ ಟ್ಯಾರೋ ಸ್ಪ್ರೆಡ್ ನೋಡ್ಕೊತಾ ಇದ್ದೀನಿ, ನೆಕ್ಸ್ಟ್ ಸ್ಪ್ರೆಡ್ ಯಾವುದು ಅಂತ. ಸೊ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನೋಡೋಣ. ಪ್ರೆಸೆಂಟಲ್ಲಿ ಏನಾಗ್ತಿದೆ ನಿಮ್ಮ ಲೈಫಲ್ಲಿ, ಕರೆಂಟ್ ಜಾಬ್ ಅಥವಾ ರಿಲೇಶನ್ಶಿಪ್ ಬಗ್ಗೆ ಹೇಳುತ್ತೆ, ಏನರ ಬಗ್ಗೆ ಹೇಳುತ್ತೆ ನೋಡೋಣ. ಪ್ರೆಸೆಂಟ್ ಸಿಚುವೇಶನಲ್ಲಿ ಏನಾಗ್ತಾ ಇದೆ, ಏಸ್ ಆಫ್ ವಾಂಡ್ಸ್, ಏನೋ ಒಂದು ಸ್ಟಾರ್ಟಪ್, ಪ್ರಾಬ್ಲಿ ಸ್ಟಾರ್ಟಪ್ ಕಂಪನಿ ಆಗಿರ್ಬೋದು. ಫೈನಲಿ ಆ ಪ್ಯಾಷನ್ ಏನಿತ್ತು ಅದಕ್ಕೊಂದು ಪುಷ್ ಕೊಡ್ತಾ ಇದ್ದೀರಾ, ಪ್ರಾಬ್ಲಿ ಅದಕ್ಕೊಂದು ಇನಿಷಿಯೇಷನ್ ಕೊಡ್ತಾ ಇದ್ದೀರಾ. ಸೊ ಕರೆಂಟ್ಲಿ ತುಂಬಾ ಜನರದು ಏನೋ ಒಂದು ಸ್ಟಾರ್ಟ್ ಆಗಿದೆ ಲೈಫಲ್ಲಿ, ಹೊಸ ಜಾಬ್ ಅಥವಾ ಹೊಸ ಫ್ರೆಂಡ್ಶಿಪ್ ಅಥವಾ ಹೊಸ ರಿಲೇಶನ್ಶಿಪ್ ಅಥವಾ ಹೊಸ ಒಂದು ಲೊಕೇಶನ್ ಅಲ್ಲಿ ಒಂದು ಲೈಫ್ ಸ್ಟಾರ್ಟ್ ಮಾಡ್ತಾ ಇರೋದು ಅಥವಾ ರೀಸ್ಟಾರ್ಟ್ ಮಾಡ್ತಾ ಇರೋದು, ಒಂದು ಆಪರ್ಚುನಿಟಿ ಬಂದಿದೆ, ಒಂದು ನ್ಯೂ ಬಿಗಿನಿಂಗ್ ಬಂದಿದೆ ಅಂತಾನೆ ಹೇಳ್ಬೋದು ನಿಮ್ಮ ಲೈಫಲ್ಲಿ. ಡೆಫಿನೆಟ್ಲಿ ನೀವು ಯಾವುದೇ ರೀತಿ ಬೇಜಾರಲ್ಲಿಲ್ಲ, ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ ನಿಮ್ಮ ಹಾರ್ಟಲ್ಲಿ. ಬಿಕಾಸ್ ಒಂದು ಐಡಿಯಾ ಬಂದಿದೆ, ಯಾವುದೋ ಒಂದು ಇದೊಂದು ಮಾಡೋಣ, ಇದಕ್ಕೊಂದು ಇನಿಷಿಯೇಟಿವ್ ಕೊಡೋಣ, ಇದಕ್ಕೊಂದು ಫಸ್ಟ್ ಸ್ಟೆಪ್ ಕೊಡೋಣ. ಓಕೆ, ನನ್ನ ಹತ್ರ ಈ ಒಂದು ಥಾಟ್ ಬಂದಿದೆ, ಫಾರ್ವರ್ಡ್ ತಗೊಂಡು ಹೋಗೋಣ. ಇವಾಗ ನನಗೆ ಮೆಸೇಜ್ ಮಾಡ್ಬೇಕನ್ನೋ ಒಂದು ಥಾಟ್ ಬಂದಿದೆ, ಎಕ್ಸೈಟ್ಮೆಂಟ್ ಬಂದಿದೆ. ಆ ಪರ್ಸನ್ ಜೊತೆ ಏನು ಮೆಸೇಜ್ ಮಾಡಬೇಕು, ಏನರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಹೆಂಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು, ಅದಕ್ಕೊಂದು ಐಡಿಯಾ ಬಂದಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಏನೋ ನಿಮ್ಮ ಲೈಫಲ್ಲಿ ಹೊಸ ಐಡಿಯಾ ಬಂದಿದೆ, ಹೊಸ ಪ್ಲಾನ್ ಬಂದಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಎಕ್ಸೈಟ್ಮೆಂಟ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ನ್ಯೂ ಎಕ್ಸೈಟ್ಮೆಂಟ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸಿಚುವೇಶನ್ ಬಗ್ಗೆ ತುಂಬಾನೇ ಕ್ಲಾರಿಟಿ ಇದೆ. ಬಟ್ ದ ಥಿಂಗ್ ಈಸ್, ಅಗೇನ್ ಇಟ್ ಡಿಪೆಂಡ್ಸ್, ನೀವು ಇನಿಷಿಯೇಟಿವ್ ತಗೊಂತೀರಾ ಅಥವಾ ಪ್ಲಾನ್ ಅಲ್ಲೇ ಮುಳುಗೋಗ್ಬಿಡ್ತೀರಾ ಅನ್ನೋದು ಡಿಪೆಂಡ್ಸ್ ಆಗುತ್ತೆ. ಬಿಕಾಸ್ ಪಾಸ್ಟ್ ಅಲ್ಲೂ ಕೂಡ ಪ್ಲಾನ್ ಅಲ್ಲಿ ಮುಳುಗೋಗಿದ್ರಿ, ಯಾವಾಗ ಆಕ್ಷನ್ ತಗೋಬೇಕಾಗಿತ್ತು ತಗೊಂಡಿಲ್ಲ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಐಡಿಯಾಸ್ ಚೆನ್ನಾಗಿ ಬರ್ತಾ ಇದೆ, ಪ್ಲಾನಿಂಗ್ ಚೆನ್ನಾಗಿ ಬರ್ತಾ ಇದೆ, ಆ ಒಂದು ಬೂಸ್ಟ್ ಸಿಗ್ತಾ ಇದೆ, ಎಕ್ಸೈಟ್ಮೆಂಟ್ ಎನರ್ಜಿ ಸಿಗ್ತಾ ಇದೆ, ಲೈಫ್ನ ಒಂದು ರೀಸ್ಟಾರ್ಟ್ ಬಟನ್ ಕೂಡ ಸಿಕ್ಕಿದೆ ಯೂನಿವರ್ಸ್ ಕಡೆಯಿಂದ. ಬಟ್ ಇಟ್ ಡಿಪೆಂಡ್ಸ್ ಆನ್ ನೀವದು ಆಕ್ಷನ್ ತಗೊಂತೀರಾ ಅಥವಾ ಪ್ಲಾನ್ ಆಗೇ ಉಳ್ದೋಗ್ಬಿಡುತ್ತಾ. ಆ ಒಂದು ಐಡಿಯಾ, ಫ್ರೆಶ್ ಐಡಿಯಾ, ಇವಾಗ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಡೈರೆಕ್ಟರ್ ಅಂತಾರೆ ತಗೊಳ್ಳೋಣ, ಡೈರೆಕ್ಟರ್ಗೆ ಇವಾಗ ಒಂದು ಕತೆಗೆ ಒಂದು ಒಳ್ಳೆ ಐಡಿಯಾ ಬಂದಿರುತ್ತೆ. ಓಕೆ, ಅಂದ್ರೆ ಕತೆ ಫುಲ್ ಫ್ರೇಮ್ ಆಗಿದೆ ಅಂತಲ್ಲ, ಒಂದು ಒಳ್ಳೆ ಐಡಿಯಾ ಇರುತ್ತೆ. ಓಕೆ, ಇದು ಬೇಸ್, ಇದು ಮೇನ್ ಪಾಯಿಂಟ್ ಈ ಒಂದು ಮೂವಿಲಿ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ಅನ್ನೋದು ಐಡಿಯಾ ಬಂದಿರುತ್ತೆ. ಬಟ್ ಆ ಡೈರೆಕ್ಟರು ಇವಾಗ ಕತೆ ಫ್ರೇಮ್ ಮಾಡ್ತಾನ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಬಟ್ ನಿಮ್ ಮೈಂಡಿಗೆ ಐಡಿಯಾ ಅಂತೂ ಏನೋ ಒಂದು ಬಂದಿದೆ, ಅದು ಕರೆಂಟ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದೆ ಅನ್ಬೋದು. ಲೆಟ್ಸ್ ಸಿ, ಏನ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ, ವಾಟ್ಸ್ ದ ಪ್ರಾಬ್ಲಮ್. ಹೈರೋಫ್ಯಾಂಟ್ ಅಂದ್ರೆ ಒಂದು ಟ್ರೆಡಿಷನಲ್ ಸೆಟಪ್, ಫಸ್ಟ್ ಮೇಜರ್ ಆರ್ಕನ ಬರ್ತಾ ಇದೆ. ಏನ್ ನೀವು ಹೈಡ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಟ್ರೆಡಿಷನಲ್ ಸೆಟಪ್, ಒಂದು ಡಿಸಿಪ್ಲಿನ್, ಇಲ್ಲ ಒಂದ್ ಕಡೆ ಶಾರ್ಟ್ ಕಟ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಯಾರ್ದು ಲೈಫ್ ಶಾರ್ಟ್ ಕಟ್ ಅಲ್ಲಿ ಫೇಮ್ ಬರ್ತಾ ಇದೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ. ಇವಾಗ ನನಗೆ ಫೇಮ್ ಇನ್ಸ್ಟೆಂಟ್ ಆಗ್ಬೇಕು, ಇವಾಗ ನನಗೆ ರಿಸಲ್ಟ್ ಇನ್ಸ್ಟೆಂಟ್ ಆಗ್ಬೇಕು, ಆ ತರ ಯೋಚನೆ ಮಾಡ್ತಾ ಇದ್ದೀರಾ. ಇವಾಗ ಐಡಿಯಾ ಬಂದಿದೆ, ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋ ಬದಲು ನೀವು ಆ ನೆಕ್ಸ್ಟ್ ಸ್ಟೆಪ್ ನ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಪ್ರಾಬಬ್ಲಿ ಶಾರ್ಟ್ ಕಟ್ ಟ್ರೈ ಮಾಡ್ತಾ ಇದ್ದೀರಾ, ಶಾರ್ಟ್ ಕಟ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಮ ಒಂದು ಪ್ರಿನ್ಸಿಪಲ್, ಲೈಫ್ ಪ್ರಿನ್ಸಿಪಲ್ ಅಂತ ಏನ್ ಬರುತ್ತೆ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಮೇ ಬಿ ಎಟ್ ಒನ್ ಪಾಯಿಂಟ್ ನೀವು ಯಾವ ತರ ಪೀಪಲ್ ಅಂದ್ರೆ, ನಿಮ್ದೇ ಆದ ರೂಲ್ಸ್ ಇರುತ್ತೆ ನಿಮ್ ಲೈಫಲ್ಲಿ.
ಅದನ್ನ ಬ್ರೇಕ್ ಮಾಡ್ತಾ ಇದ್ದೀರಾ. ಪ್ರಾಬ್ಲಿ ನೀವು ಅನ್ಕೊಂಡಿರ್ತೀರ ಒಂದು ಪಾಯಿಂಟಲ್ಲಿ, ನಾನು ಒಂದು ಸೀರಿಯಸ್ ರಿಲೇಶನ್ಶಿಪ್ಪಲ್ಲೇ ಇರ್ತೀನಿ, ಒಂದು ಸೀರಿಯಸ್ ಕಮಿಟ್ಮೆಂಟೇ ಕೊಡೋದು, ನಾನು ಯಾವತ್ತೂ ಟೈಮ್ ಪಾಸಿಗೆ ರಿಲೇಶನ್ಶಿಪ್ಪಿಗೆ ಬರಲ್ಲ, ಅರ್ಧಂಬರ್ಧ ತಿಳ್ಕೊಂಡು ರಿಲೇಶನ್ಶಿಪ್ಪಿಗೆ ಬರಲ್ಲ ಅಂತ ಮೇ ಬಿ ನಿಮ್ದೊಂದು ರೂಲ್ಸ್ ಇರುತ್ತೆ ಲೈಫಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ಆ ಬೇಸಿಕ್ ರೂಲ್ಸ್, ಬೇಸಿಕ್ ಪ್ರಿನ್ಸಿಪಲ್ನ ಮರಿತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಪ್ರಿಟೆಂಡ್ ಮಾಡ್ತಾ ಇದ್ದೀರಾ ಡಿಸಿಷನ್ನ ಚೆನ್ನಾಗಿ ತಗೊತಾ ಇದ್ದೀನಿ ಅಂತ, ಬಟ್ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಬೇಸಿಕ್ ರೂಲ್ಸ್, ಒಂದು ಬೇಸಿಕ್ ಸ್ಟ್ರಕ್ಚರ್ನ ನೀವು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ ರೂಲ್ಸ್, ನಿಮ್ಮ ಬಿಲೀಫ್ ಸಿಸ್ಟಮ್ ಎಗೇನೆಸ್ಟ್ ಆಗಿ ಹೋಗ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂಸ್ ಎಗೇನೆಸ್ಟ್ ಆಗಿ ಹೋಗ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಒಂದು ರೂಲ್ಸ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಸಿಚುವೇಶನ್ನ ಅಚೀವ್ ಮಾಡೋದಕ್ಕೆ. ಇಟ್ಸ್ ಲೈಕ್ ಮುಂಚೆನೆ ಹೇಳ್ದಂಗೆನೆ, ಪಾಸ್ಟಲ್ಲಿ ಒಂದು ಆಪರ್ಚುನಿಟಿ ಬಂದಿತ್ತು, ನೀವು ಆ್ಯಕ್ಷನ್ ತಗೊಂಡ್ಲಿಲ್ಲ, ಬಟ್ ಇವಾಗ ನೀವು ಆ ಒಂದು ಆಪರ್ಚುನಿಟಿಗೆ ವೆಯ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಇಟ್ಸ್ ಲೈಕ್ ಇಲ್ಲ, ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ದೀರಾ, ತುಂಬಾ ಪೇಷನ್ಸ್ ಕಳ್ಕೊತಾ ಇದ್ದೀರಾ. ಎಲ್ಲಿ ನೀವು ಪ್ರಾಪರ್ ಪ್ಲಾನ್ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇಡಬೇಕು, ಅಲ್ಲಿ ನೀವು ಆಕ್ಚುಲಿ ಪ್ರಾಪರ್ ಪ್ಲಾನ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಶಾರ್ಟ್ ಕಟ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ, ವಿಚ್ ಇಸ್ ವೆರಿ ರಾಂಗ್. ಸೊ ಲೆಟ್ಸ್ ಸಿ ವಾಟ್ ಎಲ್ಸ್ ಕಾರ್ಡಲ್ಲಿ, ಸ್ಪ್ರೆಡ್ ಇದೆ ನೋಡೋಣ. ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಬಗ್ಗೆ ನೋಡೋಣ. ವಾಟ್ ಈಸ್ ಎಫೆಕ್ಟಿಂಗ್, ಆಕ್ಚುಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನ್ ಎಫೆಕ್ಟ್ ಮಾಡ್ತಾ ಇದೆ. ಹರ್ಮಿಟ್, ಇದು ಯಾವುದೋ ಒಂದು ಪೀಪಲ್ ನಿಮಗೆ ಸೊಸೈಟಿ ಎಫೆಕ್ಟ್ ಮಾಡ್ತಾ ಇರೋದಲ್ಲ. ತುಂಬಾ ನೀವು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಇಂಟ್ರೋವರ್ಟ್ ತರ ಆಗ್ತಾ ಇದ್ದೀರಾ, ತುಂಬಾ ಸೋಷಲೈಸ್ ಆಗೋದನ್ನ ಕಟ್ ಡೌನ್ ಮಾಡ್ತಾ ಇದ್ದೀರಾ. ಎಲ್ಲಿ ನೀವು ಹೆಲ್ಪ್ ತಗೋಬೇಕು, ಎಲ್ಲಿ ನೀವು ಸಪೋರ್ಟ್ ತಗೋಬೇಕು, ಎಲ್ಲಿ ನೀವು ಓವರ್ ಥಿಂಕಿಂಗ್ ಮಾಡೋದು ನಿಲ್ಲಿಸಿ ಆಕ್ಷನ್ ತಗೋಬೇಕು, ಅದೆಲ್ಲ ಮಾಡ್ತಾ ಇಲ್ಲ. ಸಿ ನಾಟ್ ರಿಯಲಿ ನಿಮ್ಮ ಒಂದು ಪ್ಲಾನಿಗೆ ಹೊರಗಡೆಯವ್ರೇನೋ ಎಫೆಕ್ಟ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇಲ್ಲ. ಫ್ಯಾಮಿಲಿ ಪ್ರೆಷರ್ ಕೂಡ ಇಲ್ಲ, ಫ್ರೆಂಡ್ಸ್ ಪ್ರೆಷರು, ಸೋಷಿಯಲ್ ಪ್ರೆಷರು, ನಿಮ್ಮ ಮನಿ ಪ್ರೆಷರ್ ಏನೂ ಇಲ್ಲ. ಯಾರೋ ಜಡ್ಜ್ಮೆಂಟ್ ಮಾಡ್ತಾ ಇರೋದು ಏನೂ ಇಲ್ಲ. ಔಟ್ಸೈಡ್ ಇಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಇಲ್ಲ, ನಿಮ್ಮ ಇನ್ಸೈಡ್ ಇಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರೋದು, ನಿಮ್ಮ ಥಾಟ್ ಪ್ರೊಸೆಸ್ ಇಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರೋದು. ಬಿಕಾಸ್ ಹರ್ಮಿಟ್ ಯಾವ ತರ ಪರ್ಸನ್ ಅಂದ್ರೆ ಅ ಬಿಟ್ ಇಂಟ್ರೋವರ್ಟ್ ಪರ್ಸನ್ ಅಂಡ್ ತುಂಬಾನೇ ಓವರ್ ಥಿಂಕಿಂಗ್ ಪರ್ಸನ್. ಇಟ್ಸ್ ಲೈಕ್ ಎಷ್ಟರ ಮಟ್ಟಿಗೆ ಅವನು ಓವರ್ ಥಿಂಕ್ ಮಾಡ್ತಾನೆ ಅಂದ್ರೆ ಒಂದು ಪಾಯಿಂಟಲ್ಲಿ ಅವನು ಸೋಷಲೈಸ್ ಆಗೋದನ್ನ ನಿಲ್ಲಿಸ್ಬಿಡ್ತಾನೆ. ಪೀಪಲ್ನ ಮೀಟ್ ಆಗೋದು, ಮಾತಾಡ್ಸೋದು, ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗೋದು ಎಲ್ಲ ನಿಲ್ಲಿಸ್ಬಿಡ್ತಾನೆ. ಅವನೊಂಥರ ತುಂಬಾ ಒಂದು ಡಾರ್ಕ್ ಪ್ಲೇಸ್ ಒಳಗೆ ಹೋಗ್ಬಿಡ್ತಾನೆ. ಸಿ ಇಲ್ಲಿ ನಿಮ್ಮ ಒಂದು ಪ್ಲಾನಿಗೆ ಎಫೆಕ್ಟ್ ಮಾಡ್ತಾ ಇರೋದು ಯಾವುದೋ ಒಂದು ಹೊರಗಡೆ ಜನದ ಡಿಸ್ಟ್ರಾಕ್ಷನ್ ಆದ್ರೂ ಅದೆಲ್ಲ ಅಲ್ಲ, ನಿಮ್ಮ ಮೈಂಡ್ ಸೆಟ್ಟೇ ಕಾರಣ. ನಿಮ್ಮ ಮೈಂಡ್ ಸೆಟ್ಟೇ ನಿಮ್ಮನ್ನ ಲೋ ತರ ಫೀಲ್ ಮಾಡಿಸ್ತಾ ಇದೆ. ಯಾರೋ ಹೊರಗಡೆಯವರು ನಿಮ್ಮ ಚಾಯ್ಸಸ್ನ ಎಫೆಕ್ಟ್ ಮಾಡ್ತಾ ಇಲ್ಲ, ನಿಮ್ಮ ಮೈಂಡ್ ಸೆಟ್ಟೇ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್. ಐಡಿಯಾ ಏನ್ ಬಂದಿದೆ, ಈಗ ಐಡಿಯಾ ಏನೋ ಬಂದಿದೆ, ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಮಾಡ್ಬೇಕು, ಏನೋ ಒಂದು ನ್ಯೂ ಸ್ಟಾರ್ಟ್ ನಿಮ್ ಲೈಫಲ್ಲಿ ಕಾಯ್ತಾ ಇದೆ. ಬಟ್ ನೀವು ರಿಸಲ್ಟ್ಗೆ ವೆಯ್ಟ್ ಮಾಡೋದಕ್ಕೆ ರೆಡಿ ಇಲ್ಲ, ಶಾರ್ಟ್ ಕಟ್ ಅಪ್ಲೈ ಮಾಡ್ತಾ ಇದ್ದೀರಾ. ಎಲ್ಲಿ ಡಿಸಿಪ್ಲಿನ್ ಆಗಿರ್ಬೇಕು, ಎಲ್ಲಿ ರೂಲ್ಸ್ನ ಮೇಂಟೈನ್ ಮಾಡಬೇಕು, ಎಲ್ಲಿ ಪ್ರಿನ್ಸಿಪಲ್ಸ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ನೀವು ಕೇಳೋದಕ್ಕೆ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಶಾರ್ಟ್ ಕಟ್ ಟ್ರೈ ಮಾಡ್ತಾ ಇದ್ದೀರಾ. ಡೋಂಟ್ ಡೂ ದಟ್. ಅಂಡ್ ಮೋರ್ ದೆನ್ ಎನಿಥಿಂಗ್, ಈ ಒಂದು ಪಾಯಿಂಟ್ ಅಲ್ಲಿ ನೀವು ಪ್ರಾಬಬ್ಲಿ ಇನ್ನೊಬ್ರದ್ದು ಗೈಡೆನ್ಸ್ ಕೇಳೋ ನೆಸೆಸಿಟಿ ಇದೆ, ಹೆಲ್ಪ್ ತಗೊಳ್ಳೋ ನೆಸೆಸಿಟಿ ಇದೆ, ಮೋಸ್ಟ್ಲಿ ಇನ್ನೊಬ್ರು ಕಡೆಯಿಂದ ಏನಾದ್ರು ಸಪೋರ್ಟ್ ತಗೊಳ್ಳೋ ನೆಸೆಸಿಟಿ ಇದೆ, ಅಥವಾ ಅವರ ಒಂದು ಒಪಿನಿಯನ್ ತಗೊಳ್ಳೋ ನೆಸೆಸಿಟಿ ಇದೆ. ಬಟ್ ದ ಥಿಂಗ್ ಈಸ್, ನೀವು ಯಾರನ್ನೂ ಕೇಳೋದಕ್ಕೆ ರೆಡಿ ಇಲ್ಲ. ನೀವೇ ಏನೋ ಯೋಚನೆ ಮಾಡ್ಕೊತಾ ಇದ್ದೀರಾ ಅಂಡ್ ನೀವೇ ಅದನ್ನ ಫೈನಲೈಸ್ ಕೂಡ ಮಾಡ್ತಾ ಇದ್ದೀರಾ. ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಅಂಡ್ ಆಕ್ಚುಲಿ ಆ ಓವರ್ ಥಿಂಕಿಂಗ್, ನಿಮ್ಮ ಓನ್ ಥಾಟ್ಸ್ ಏನಿದೆ, ಅದ್ ನಿಮ್ನ ಸ್ವಲ್ಪ ನಿಮ್ಮ ಡೈರೆಕ್ಷನ್ ರೀಚ್ ಮಾಡೋದಕ್ಕೆ, ನಿಮ್ಮ ಡಿಸಿಷನ್, ನಿಮ್ಮ ಡೆಸ್ಟಿನಿ ರೀಚ್ ಮಾಡೋದಕ್ಕೆ ಆಕ್ಚುಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿ, ಒಂದು ಡಿಸ್ಟ್ರಾಕ್ಷನ್ ಸಿಚುವೇಶನ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಓಕೆ, ಫ್ಯೂಚರ್ ಅಂತ ಬಂದ್ರೆ ಏನಿದೆ ನೋಡೋಣ. ಓಕೆ, ಫ್ಯೂಚರ್ ಅಂತ ಬಂದ್ರೆ ವಾಟ್ ಈಸ್ ಕಮಿಂಗ್.
3 ಆಫ್ ಸ್ವರ್ಡ್ಸ್. ನೀವು ಇದೇ ಪ್ಯಾಟರ್ನ್ ಕಂಟಿನ್ಯೂ ಮಾಡಿದ್ರೆ, ಲೈಕ್ ಒಬ್ಬರೇ ಇರೋದು, ಶಾರ್ಟ್ ಕಟ್ ಯೂಸ್ ಮಾಡೋದು, ಮೇನ್ ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ದಾನೆ ನಿಮ್ದೇ ರೂಲ್ಸ್ ಮಾಡಿಕೊಂಡು ಶಾರ್ಟ್ ಕಟ್ ರಿಸಲ್ಟ್ಸ್ನ ನಂಬ್ಕೊಂಡು ಹೋದ್ರೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಮೇ ಬಿ ದೇರ್ ಈಸ್ ಸಮ್ ಒನ್ ನ್ಯೂ. ತುಂಬ ಜನಕ್ಕೆ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ, ಯಾರ ಜೊತೆನೋ ರೀಸೆಂಟ್ ಆಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದೆ, ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ. ಈ ಪರ್ಸನ್ ಪಾಸ್ಟಲ್ಲಿ ಇದ್ರು ಪ್ರಾಬಬ್ಲಿ, ಬಟ್ ಆ ಒಂದು ಮೂಮೆಂಟಲ್ಲಿ ನಿಮಗೆ ಕ್ಲಾರಿಟಿ ಇರ್ತಿರ್ಲಿಲ್ಲ, ಆ ಒಂದು ಮೂಮೆಂಟಲ್ಲಿ ನಿಮಗೆ ಸ್ಟಕ್ ಸಿಚುವೇಶನಲ್ಲೂ ಇದ್ರಿ ನೀವು ಯಾವುದೋ ಕಾರಣದಿಂದ. ಬಟ್ ಇವಾಗ ಅದೇನೋ ಒಂದು ಹೊಸ ಐಡಿಯಾ, ಹೊಸ ಸ್ಟಾರ್ಟ್ ಆಗ್ತಿದೆ ಅಂತ ನೀವು ಸಡನ್ನಾಗಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು, ಸಡನ್ನಾಗಿ ಕಮಿಟ್ಮೆಂಟಿಗೆ ಹೋಗ್ಬಿಡೋದು, ಇದೆಲ್ಲ ಮಾಡಬೇಡಿ. ಅದಕ್ಕೂ ಟೈಮ್ ಕೊಡಿ. ಆ್ಯಂಡ್ ಜಸ್ಟ್ ಬಿಕಾಸ್ ನೀವು ಅಲೋನ್ ಆಗಿದ್ದೀರಾ, ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಾ ಅಂತ ಒಂದು ರಿಲೇಶನ್ಶಿಪ್ಪಿಗೆ ಹೋಗೋದು, ಇದೆಲ್ಲ ಮಾಡಬೇಡಿ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಜಸ್ಟ್ ಬಿಕಾಸ್ ಲೈಫಲ್ಲಿ ಬೇರೆ ಸ್ಟ್ರೆಸ್ ಆಗ್ತಾ ಇದೆ, ಮೇ ಬಿ ನನ್ನ ಪಾರ್ಟ್ನರ್ ಇದ್ರೆ ನನ್ನ ಎಮೋಷ್ನಲಿ ಅಟ್ಲೀಸ್ಟ್ ನಾನು ಫ್ರೀ ಆಗಿರ್ಬೋದು, ಎಮೋಷನ್ಸ್ನ ಬೇರೆಯವ್ರಿಗೆ ಹೇಳ್ಕೋಬೋದು, ಆ ಎಮೋಷ್ನಲ್ ಪ್ರೆಷರ್ ಅಥವಾ ಎಮೋಷ್ನಲ್ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡು ತಿಳ್ಕೊಂಡು ಏನಾದ್ರು ರಿಲೇಶನ್ಶಿಪ್ಪಿಗೆ ಹೋಗ್ತಾ ಇದ್ದೀರಾ ಅಂದರೆ ಡೋಂಟ್ ಗೋ ಫಾರ್ ಇಟ್. ಅವಾಯ್ಡ್ ಮಾಡಿ. ಕಮಿಟ್ಮೆಂಟ್, ರಿಯಲ್ ರಿಲೇಶನ್ಶಿಪ್ ಆ ಥರ ಬರಲ್ಲ. ಬಿಕಾಸ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಪ್ರಾಬಬ್ಲಿ ಈ ಪರ್ಸನ್ ಜಸ್ಟ್ ನಿಮ್ಮ ಬಗ್ಗೆ ಫ್ರೆಂಡ್ಲಿ ಫೀಲ್ ಆಗ್ತಾ ಇದೆ. ಮೇ ಬಿ ಯಾವಾಗ ನೀವು ಎಮೋಷನ್ಸು, ಕಮಿಟ್ಮೆಂಟು, ಲಾಂಗ್ ಟರ್ಮ್ ಪ್ಲಾನ್ಸ್ ಅಂತೀರಾ, ಮೇ ಬಿ ಈ ಪರ್ಸನ್ ಅದನ್ನ ಕೇಳ್ದನೆ ಇರಬಹುದು, ಅದಕ್ಕೆ ಸಹಕರಿಸ್ತಾನೆ ಇರ್ಬೋದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ 3 ಆಫ್ ಸ್ವರ್ಡ್ಸ್ ಬಂದಿದೆ ಅಂದರೆ ಇದನ್ನ ನಾವು ಇಗ್ನೋರ್ ಮಾಡೋದಕ್ಕಾಗಲ್ಲ. ಇದೇ ಪ್ಯಾಟರ್ನ ನೀವು ಕಂಟಿನ್ಯೂ ಮಾಡಿದ್ರೆ, ಶಾರ್ಟ್ ಕಟ್ ತಗೊಳ್ಳೋದು ಅಥವಾ ನಿಮ್ಮ ಬೇಸಿಕ್ ಲೈಫ್ ರೂಲ್ಸ್ನ ಫಾಲೋ ಮಾಡ್ದಾನೆ, ಒಂದು ಟ್ರೆಡಿಷನಲ್ ರೂಲ್ಸ್ನ ಫಾಲೋ ಮಾಡ್ದಾನೆ ಈ ಕನೆಕ್ಷನ್ ಬಗ್ಗೆ ಏನು ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಹಾರ್ಟ್ ಬ್ರೇಕ್ ಸಿಚುವೇಶನ್, ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್ ಬಂದೇ ಬರುತ್ತೆ. ರಿಯಲಿಸ್ಟಿಕ್ ಆಗಿರಿ, ತುಂಬ ಡ್ರಾಮ್ಯಾಟಿಕ್ ಆಗಿ ಬಿಹೇವ್ ಮಾಡೋದಕ್ಕೆ ಹೋಗಬೇಡಿ ಗ್ರೂಪ್ 1. ಬಿಕಾಸ್ ನೀವು ಈ ಚೇಂಜಸ್ನ ನೀವು ನಿಮ್ಮ ಲೈಫಲ್ಲಿ ಮಾಡ್ಕೊಂಡ್ಲಿಲ್ಲ ಅಂದರೆ ಸೇಮ್ ಹಾರ್ಟ್ ಬ್ರೇಕ್ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಬಿಕಾಸ್ ಗ್ರೂಪ್ 1 ನಾನು ಏನು ನೋಡ್ತಾ ಇದ್ದೀನಿ, ಆಲ್ರೆಡಿ ನಿಮ್ಮ ಲೈಫಲ್ಲಿ ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ ಆಗಿದೆ. ಆಲ್ರೆಡಿ ನಿಮ್ಮ ಲೈಫಲ್ಲಿ ನೀವು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀರಾ. ಆಲ್ರೆಡಿ ನಿಮಗೆ ಹಾರ್ಟ್ ಬ್ರೇಕ್ ಅಂದರೆ ಏನು, ಫೇಲ್ಯೂರ್ ಅಂದರೆ ಏನು, ಯಾರೋ ಮೋಸ ಮಾಡೋದು ಅಂದರೆ ಏನು ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಅದೆಷ್ಟು ಪೇನ್ ಆಗುತ್ತೆ ಅಂತ ಕೂಡ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಸೊ ಮತ್ತೆ ಅದೇ ಡಿಸಿಷನ್ನ ರಿಪೀಟ್ ಮಾಡಬೇಡಿ. ಬಿಕಾಸ್ ಜಸ್ಟ್ ಬಿಕಾಸ್ ಯಾವುದೋ ಒಂದು ಹೊಸ ಕನೆಕ್ಷನ್, ಹೊಸ ಒಂದು ಲವ್ ಬರ್ತಾ ಇದೆ ಅಂತ ನಿಮ್ಮ ಬೇಸಿಕ್ ವ್ಯಾಲ್ಯೂಸ್ನ ನೀವು ಬಿಟ್ಕೊಡ್ಬೇಡಿ. ಜಸ್ಟ್ ಬಿಕಾಸ್ ನೀವು ಅಲೋನ್ ಆಗಿದ್ದೀರಾ ಅಂತ ಡೋಂಟ್ ಡೂ ದಿಸ್. ಏನೋ ರಾಂಗ್ ಮಾಡೋದಕ್ಕೆ ಹೊರಟಿದ್ದೀರಾ. ಸೊ ಅದಕ್ಕೆ ಈ ಒಂದು 3 ಆಫ್ ಸ್ವರ್ಡ್ಸ್ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಹಾರ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇದೇ ಪ್ಯಾಟರ್ನ ರಿಪೀಟ್ ಮಾಡಿದ್ರೆ ನನಗೆ ಹಾರ್ಟ್ ಬ್ರೇಕ್ ಆಗುತ್ತೆ, ನಾನು ಮತ್ತೆ ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್ಗೆ ಹೋಗ್ತೀನಿ ಅನ್ನೋದನ್ನ ನೀವು ಮರೀತಾ ಇದ್ದೀರಾ. ಲೆಟ್ಸ್ ಸಿ ಇದೇನ್ರ ಬಗ್ಗೆ ಹೇಳ್ತಾ ಇದೆ, ಚಾರಿಯಟ್ ಬಗ್ಗೆ ಹೇಳ್ತಾ ಇದೆ. ಮೇ ಬಿ ಇದು ನಿಮ್ಮ ಒಂದು ಫೈಟ್, ನಿಮ್ಮ ಸ್ಟ್ರಗಲ್ ಬಗ್ಗೆ ತೋರಿಸ್ತಾ ಇದೆ. ಯಾವುದೋ ಇಂಟರ್ನಲ್ ಫೈಟ್ ಅನ್ನೋದಕ್ಕಿಂತ ಎಕ್ಸ್ಟರ್ನಲ್ ಫೈಟ್, ಹಿಡನ್ ಚಾಲೆಂಜಸ್ಸಿಗೆ ಚಾರಿಯಟ್ ಬಂದಿದೆ ಅಂದರೆ ಲೆಟ್ಸ್ ಸಿ. ಯಾವುದೋ ಒಂದು ಫೈಟ್ ಬಗ್ಗೆ ಇದು ಹೇಳ್ತಾ ಇದೆ, ಯಾವುದೋ ಒಂದು ಸ್ಟ್ರಗಲ್ ಬಗ್ಗೆ ಹೇಳ್ತಾ ಇದೆ. ಇದೊಂಥರ ವೆರಿ ಫಾಸ್ಟ್ ಆ್ಯಂಡ್ ಫಾರ್ವರ್ಡ್ ಕಾರ್ಡ್. ಮತ್ತೆ ಲೈಫ್ನ ಒಂದು ಕಾಂಪಿಟೇಷನ್ ಥರ ಮಾಡ್ಕೊತಾ ಇದ್ದೀರಾ. ಮತ್ತೆ ಲೈಫ್ನ ಒಂಥರ ಬ್ಯಾಲೆನ್ಸ್ಡ್ ರೀತಿಲಿ ಏನಿದೆ ಅದನ್ನ ಕಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ, ಇದು ಸೆಲ್ಫ್ ಡೌಟ್ ಆದರೂ ಆಗಲಿ, ರಿಲೇಶನ್ಶಿಪ್ ಟೆನ್ಷನ್ ಆದರೂ ಆಗಲಿ, ಆ ಥರ ನಾನು ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ನಿಮ್ಮನ್ನ ನೀವು ಮತ್ತೆ ಆ ಒಂದು ಫೈಟಿಂಗ್, ಆ ರೇಸ್ ಒಳಗೆ ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ. ಜಸ್ಟ್ ಬಿಕಾಸ್ ನಾನು ಎಲ್ಲರ ಥರ ನಾರ್ಮಲ್ ಆಗಿ ಇರಬೇಕು ಅಂತ ಏನೋ ಒಂದು ಚಾಯ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ.
ಅಥವಾ ಜಸ್ಟ್ ಬಿಕಾಸ್ ನನ್ಕಿಂತ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಇವಾಗ ಎಲ್ಲರೂ ಮದ್ವೆ ಆಗ್ತಿದ್ದಾರೆ ನಾನು ಮದ್ವೆ ಆಗೋಣ ಆ ತರ ಎಲ್ಲರೂ ಈ ಒಂದು ಚಾಯ್ಸ್ ಮಾಡ್ತಾ ಇದ್ದಾರೆ ಕರಿಯರ್ದು, ನಾನು ಮಾಡೋಣ. ಎಲ್ಲರೂ ಒಂದು ಸೇಫ್ ಆಪ್ಷನ್ ಚೂಸ್ ಮಾಡ್ತಾ ಇದ್ದಾರೆ, ನಾನು ಮಾಡೋಣ. ಎಲ್ಲರೂ ಶಾರ್ಟ್ ಕಟ್ ತಗೊಂತಾ ಇದ್ದಾರೆ ಸಕ್ಸಸ್ ಅಂತ ಬಂದ್ರೆ, ನಾನು ಮಾಡೋಣ. ಡೋಂಟ್ ಡೂ ದ್ಯಾಟ್. ಎಲ್ಲೋ ಒಂದ್ ಕಡೆ ಆ ಪ್ರೆಷರ್ ಇಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆ ಕಾಂಪಿಟೇಷನ್ ಇಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಡೋಂಟ್ ಡೂ ದ್ಯಾಟ್. ಇನ್ನೊಬ್ರನ್ನ ಫಾಲೋ ಮಾಡಬೇಡಿ. ನಿಮ್ಮ ಲೈಫ್, ನಿಮ್ಮ ಫೈಟ್, ನಿಮ್ಮ ಡಿಸಿಷನ್ನೇ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಮ ಡೆಸ್ಟಿನಿನೇ ಡಿಫ್ರೆಂಟ್ ಆಗಿರುತ್ತೆ. ಇಟ್ಸ್ ಲೈಕ್ ಆಲ್ರೆಡಿ ಒಂದು ಹಾರ್ಟ್ ಬ್ರೇಕ್ ಇಂದ ನೀವು ಹೊರಗೆ ಬಂದಿರಲ್ಲ, ಆಲ್ರೆಡಿ ನೀವು ಇನ್ನೊಂದು ರಿಲೇಶನ್ಶಿಪ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಆಲ್ರೆಡಿ ನೀವು ಇನ್ನೊಬ್ರಿಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ವಾಟ್ ಅಬೌಟ್ ದ ಓಲ್ಡ್ ಟ್ರಾಮಾ? ಆಲ್ರೆಡಿ ನಿಮ್ಮ ಹಾರ್ಟಲ್ಲಿ ಒಂದು ಬೇಜಾರ ಅನ್ನೋದಿದೆ ಅಲ್ವಾ, ಅದನ್ನ ಯಾವಾಗ, ಹಾರ್ಟಲ್ಲಿ ಆಲ್ರೆಡಿ ಗಾಯ ಆಗಿದೆಯಲ್ವಾ, ಅದನ್ನ ಯಾವಾಗ ಸುಧಾರಿಸ್ಕೊಂತೀರಾ? ಅದು ಇಟ್ಕೊಂಡು ನೀವು ಇನ್ನೊಂದು ರಿಲೇಶನ್ಶಿಪ್ ಕಡೆ ಹೋಗ್ತಾ ಇದ್ದೀರಾ. ಅದ್ರ ಬಗ್ಗೆ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ. ಲೆಟ್ಸ್ ಸಿ. ಏಟ್ ಆಫ್ ಪೆಂಟಕಲ್ಸ್, ಅದನ್ನೇ ಹೇಳ್ತಾ ಇರೋದು. ಏಟ್ ಆಫ್ ಪೆಂಟಕಲ್ಸ್ ಯಾವ ತರ ಕಾರ್ಡ್ ಅಂತಂದ್ರೆ, ರಿಸಲ್ಟ್ಸ್ ಕ್ವಿಕ್ ಆಗಿ ಬರಲ್ಲ, ರಿಸಲ್ಟ್ಸ್ ನಾವ್ ಅನ್ಕೊಂಡಂಗ್ ಬರಲ್ಲ, ನಮ್ಮನ್ನ ತುಂಬಾ ಕಷ್ಟಪಡಿಸುತ್ತೆ. ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ನೋಡುತ್ತೆ, ನಾವೆಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀವಿ, ನಾವೆಷ್ಟು ಚೆನ್ನಾಗಿ ಸ್ಕಿಲ್ ಬಿಲ್ಡ್ ಮಾಡ್ಕೊತಾ ಇದ್ದೀವಿ, ನಾವೆಷ್ಟು ಚೆನ್ನಾಗಿ ಸೇವಿಂಗ್ಸ್ ಮಾಡ್ತಾ ಇದ್ದೀವಿ, ನಾವೆಷ್ಟು ಚೆನ್ನಾಗಿ ಒಂದು ಡಿಸಿಪ್ಲಿನ್ಡ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅದೆಲ್ಲ ಚೆಕ್ ಮಾಡಿಬಿಟ್ಟು ದೇವ್ರು ನಿಮಗೆ ಏನು ಬೇಕು ಅದನ್ನ ಕೊಡೋದನ್ನ ನೋಡ್ತಾ ಇದ್ದೀನಿ. ಸೊ ಇವಾಗ ಏನು ಹೊಸ ಒಂದು ಐಡಿಯಾ ಬಂದಿದೆ, ಅದರಿಂದ ಕ್ವಿಕ್ ರಿಸಲ್ಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಅದರಿಂದ ಕ್ವಿಕ್ ಆಗಿ ನಿಮ್ಮ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಕಡೆ ಹೋಗುತ್ತೆ, ಮೇಜರ್ ಟರ್ನಿಂಗ್ ಆಗುತ್ತೆ ಅಂತ ಅನ್ಕೋಬೇಡಿ. ಟೈಮ್ ತಗೊಳುತ್ತೆ. ಏನೋ ಒಂದು ಲೈಫಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ, ನಾಳೆನೇ ರಿಸಲ್ಟ್ಸ್ ಬರಲಿ, ನಾಡಿದ್ದೇ ರಿಸಲ್ಟ್ಸ್ ಬರಲಿ, ಡೋಂಟ್ ಡೂ ದ್ಯಾಟ್. ಅದಕ್ಕೂ ಟೈಮ್ ಕೊಡಿ, ವರ್ಕೌಟ್ ಆಗಲಿ, ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಟೈಮ್ ಅಲ್ವಾ. ಬಿಕಾಸ್ ನೀವೇನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ವಾ, ಇದಕ್ಕೆ ಏನಿಲ್ಲ ಅಂದ್ರೂ 8 to 9 months ಅದು ಮಿನಿಮಮ್ ತಗೊಳುತ್ತೆ ನಿಮ್ಮನ್ನ ಒಂದು ಪ್ರಾಪರ್ ಸ್ಟೇಜಿಗೆ ಹೋಗಿ ನಿಲ್ಲಿಸೋದಿಕ್ಕೆ. ಆ್ಯಂಡ್ ಈ ಒಂದು ಗ್ರೈಂಡಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಕೂಡ. ಬಿಕಾಸ್ ಇನ್ಸ್ಟೆಡ್ ಆಫ್ ಒಂದು ಕ್ವಿಕ್ ರಿಸಲ್ಟ್ಸ್ನ ನೋಡೋದಕ್ಕೂ ಮುಂಚೆ ನೀವು ಡೆಫಿನೆಟ್ಲಿ ಯು ನೀಡ್ ಟು ನೋ ಶಾರ್ಟ್ ಕಟ್ ಇಂಪಾರ್ಟೆಂಟ್ ಇಲ್ಲ ಲೈಫಲ್ಲಿ. ಶಾರ್ಟ್ ಕಟ್ ಸೇಮ್ ಪ್ಯಾಟರ್ನ್ ನೀವು ರಿಪೀಟ್ ಮಾಡಿದ್ರೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಡೆಫಿನೆಟ್ಲಿ ಕಾದಿದೆ ಅಂತ ಬರ್ತಾ ಇದೆ, ರೈಟ್? ಸೊ ಎಸ್, ಅಲ್ಲಿಗೆ ಆಲ್ಮೋಸ್ಟ್ 9 ಕಾರ್ಡ್ ಸ್ಪ್ರೆಡ್ನ ಮುಗಿಸಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ ಕೂಡ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಫಾರ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2. ಸೊ ಈ ಒಂದು ಆಪ್ಷನ್ ಚೂಸ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ಸ್ ಸಿ ನಿಮ್ಮ ಒಂದು ಸಿಚುವೇಶನ್ಗೆ ಏನು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಟ್ಯಾರೋ ಕಡೆಯಿಂದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಬಂದರೆ ಗೈಡೆನ್ಸ್ ಏನು ಬರ್ತಾ ಇದೆ ಎಲ್ಲ ನೋಡೋಣ. ಸೊ ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ. ಫಸ್ಟ್ ಕಾರ್ಡ್ ಮೂನ್. ನಿಮ್ಮ ಪಾಸ್ಟ್ ಸಿಚುವೇಶನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಇಲ್ಲಿ ಮೂನ್ ಟ್ಯಾರೋ ಬಂದಿದೆ ಅಂಡ್ ಮೇಜರ್ ಆರ್ಕಾನ. ಸೊ ನಿಮ್ಮ ಪಾಸ್ಟ್ ಈವೆಂಟ್, ಮೇನ್ ಈವೆಂಟ್ ಅಂಡ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ. ಮೂನ್ ಅಂತ ಬಂದ್ರೆ ಎಮೋಷನ್ಸ್ ಬಗ್ಗೆ ಡೆಫಿನೆಟ್ಲಿ ಹೇಳುತ್ತೆ. ಮೂನ್ ಅಂತ ಬಂದ್ರೆ ಮೈಂಡ್ ಅಂತ ಡೆಫಿನೆಟ್ಲಿ ಹೇಳುತ್ತೆ, ನಿಮ್ಮ ಮನ್ಸ್ ಬಗ್ಗೆ ಹೇಳುತ್ತೆ. ಯಾವುದೋ ಒಂದು ಪ್ಯಾಟರ್ನ್ ಅದು ರಿಪೀಟ್ ಆಗ್ಬೋದು ನಿಮ್ಮ ಲೈಫಲ್ಲಿ. ಸೊ ಅದಕ್ಕೆ ಈ ಒಂದು ಮೆಸೇಜ್ ಬಂದಿದೆ. ಸಮಥಿಂಗ್, ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇತ್ತು, ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ನಿಮ್ಮ ಹತ್ರ ಎಲ್ಲ ಆನ್ಸರ್ಸ್ ಇರಲಿಲ್ಲ. ಪ್ರಾಬಬ್ಲಿ ಕನ್ಫ್ಯೂಷನ್ ಅಲ್ಲೇ ನೀವು ಡಿಸಿಷನ್ ತಗೊಂಡ್ಬಿಟ್ಟಿದ್ರಿ, ಅಥವಾ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಏನೋ ಒಂದು ಹೈಡ್ ಮಾಡ್ತಾ ಇದ್ರು ನಿಮ್ಮಿಂದ. ಪ್ರಾಬಬ್ಲಿ ಅದು ನಿಮಗೆ ಎಮೋಷ್ನಲಿ ತುಂಬ ಡಾರ್ಕ್
ಎಕ್ಸ್ಪೀರಿಯನ್ಸ್ನ ಫೇಸ್ ಮಾಡಿಸಿದೆ. ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಒಂದು ಸಿಚುವೇಶನ್ ಸ್ಪೆಸಿಫಿಕ್ ಆಗಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಲೆಟ್ಸ್ ಸಿ. ಸೊ ಒಂದು ಪರ್ಸನ್ ಬಗ್ಗೆನೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸ್ಪೆಸಿಫಿಕಲಿ ಮೂನ್ ಮೀನ್ ವಾಟರ್ ಸೈನ್ಸ್ ಹೈಲೈಟ್ ಆಗ್ತಾ ಇದೆ. ಪ್ರಾಬಬ್ಲಿ ಈ ಪರ್ಸನ್ ಝೋಡಿಯಾಕ್ ಸೈನ್ ಅಥವಾ ನಿಮ್ದು ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಕಟಕ ರಾಶಿ ಹಾಗೂ ಮೀನರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಸ್ಪೆಸಿಫಿಕ್ ಆಗಿ ಈ ಪರ್ಸನ್ ಬಗ್ಗೆ ನಿಮಗೆ ಮೆಸೇಜ್ ಬರ್ತಾ ಇದೆ. ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಥವಾ ಇನ್ನೂ ಇದ್ದೀರಾ ಅದ್ರ ಬಗ್ಗೆ ಕನ್ಫರ್ಮ್ ಮಾಡೋಣ. ಆ ಒಂದು ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿಲ್ಲ, ತುಂಬಾ ಕ್ವೆಶನ್ಸ್ ಇತ್ತು, ಕ್ಲಾರಿಟಿ ಇರಲಿಲ್ಲ. ಜೆನ್ಯೂನ್ ಆಗಿ ನೀವು ಎಮೋಷ್ನಲಿ ಈ ಪರ್ಸನ್ನಿಗೆ ಕನೆಕ್ಟ್ ಆಗಿದ್ರಿ, ಜೆನ್ಯೂನ್ ಆಗಿ ತುಂಬಾ ದೂರದಲ್ಲಿ ನಿಂತ್ಕೊಂಡೆ ಅವ್ರ ಬಗ್ಗೆ ಒಳ್ಳೇದನ್ನ ಬಯಸ್ತಾ ಇದ್ರಿ, ಯಾವುದೇ ರೀತಿ ನೆಗೆಟಿವ್ ಬಯಸ್ತಾ ಇರಲಿಲ್ಲ ಅವ್ರಿಗೆ. ಈ ಪರ್ಸನ್ ಬಗ್ಗೆ ಹೇಳ್ತಾ ಇದೆ, ಪರ್ಸನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಬಟ್ ಮೇ ಬಿ ಆ ಕನೆಕ್ಷನ್ ಬಗ್ಗೆ ನಿಮಗೆ ಕ್ಲಾರಿಟಿನೇ ಇರಲಿಲ್ಲ, ಅಥವಾ ನೀವು ಮಾತ್ರ ಇಷ್ಟಪಡ್ತಾ ಇದ್ದೀರಾ ಅಥವಾ ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ ಇಲ್ವಾ, ಅಥವಾ ಅವರ ಫೀಲಿಂಗ್ಸ್ ಜೆನ್ಯೂನ್ ಆಗಿದೆಯಾ, ನಿಮಗೆ ಫ್ಯೂಚರ್ ಇದೆಯಾ ಇಲ್ವಾ, ಈ ಥರ ಎಲ್ಲ ತುಂಬಾ ಕ್ವೆಶನ್ಸ್ ಇತ್ತು. ಆ್ಯಂಡ್ ಈ ಒಂದು ರಿಲೇಶನ್ಶಿಪ್ ತುಂಬಾನೇ ಹಿಡನ್ ಆಗಿತ್ತು, ತುಂಬಾ ಜನಕ್ಕೆ ಪ್ರಾಬಬ್ಲಿ ಗೊತ್ತಿರಲಿಲ್ಲ ಇದು. ತುಂಬಾ ಸರಿ ಮೇ ಬಿ ನೀವಿಬ್ರು ಓಪನ್ ಅಪ್ ಕೂಡ ಆಗಿರ್ಲಿಲ್ಲ ಅನ್ಸುತ್ತೆ, ಆ ಒಂದು ಫೀಲಿಂಗ್ಸ್ ನ ಹೇಳ್ಕೊಂಡು ಇರ್ಲಿಲ್ಲ ಅನ್ಸುತ್ತೆ. ಆ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಇನ್ನೂ ಲವ್ ಇದೆ ನಿಮಗೆ, ಪ್ರಾಬಬ್ಲಿ ಇನ್ನೂ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಲೆಟ್ಸ್ ಸಿ ಕರೆಂಟ್ ರಿಲೇಶನ್ಶಿಪ್ಗೆ ಇದು ಹೆಂಗೆ ಎಫೆಕ್ಟ್, ಕರೆಂಟ್ ಕನೆಕ್ಷನ್ನಿಗೆ ಅಥವಾ ಕರೆಂಟ್ ಸಿಚುವೇಶನ್ಗೆ ಹೆಂಗೆ ಎಫೆಕ್ಟ್ ಮಾಡ್ತಾ ಇದೆ ನೋಡೋಣ. ಬಟ್ ಫಾರ್ ಶೋರ್ ಒಂದು ಪರ್ಸನ್ ನಿಮ್ಮ ಮೈಂಡಲ್ಲಿ ಇದ್ದಾರೆ, ಒಂದು ಸ್ಪೆಸಿಫಿಕ್ ಪರ್ಸನ್ ಅವ್ರ ಮೇಲೆ ನಿಮಗೆ ಫೀಲಿಂಗ್ಸ್ ಇದೆ. ಇನ್ನು ಈವನ್ ದೋ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಆ್ಯಂಡ್ ಪ್ರಾಬ್ಲಿ ನಿಮಗೆ ಆ ರಿಲೇಶನ್ಶಿಪ್ ಇನ್ನೂ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ, ನಿಮಗೆ ತುಂಬಾ ಕ್ವೆಶನ್ಸ್ ಇದೆ, ಆ ಕ್ವೆಶನ್ಸಿಗೆ ಆನ್ಸರ್ಸ್ ಸಿಗ್ತಾ ಇಲ್ಲ. ಆ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಇದು ಯಾಕೆ ಬರ್ತಾ ಇದೆ ಈ ಒಂದು ಸ್ಪೆಸಿಫಿಕ್ ಮೆಸೇಜ್, 2 ಆಫ್ ಕಪ್ಸ್. ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ನಿಮ್ಮ ಲೈಫಲ್ಲಿ ಆ್ಯಕ್ಚುಲಿ ನೀವು ಒಂದು ಜೆನ್ಯೂನ್ ಪರ್ಸನ್ ಮೀಟ್ ಆಗಿದ್ರಿ. ಫಾರ್ ಸಮ್ ರೀಸನ್ಸ್ ಮಿಸ್ ಮಾಡ್ಕೊಂಡಿದ್ದೀರಾ ಆ ಪರ್ಸನ್. ಅಲ್ಲಿ ಒಂದು ಜೆನ್ಯೂನ್ ಕನೆಕ್ಷನ್ ಇತ್ತು, ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಬೇಕಾಗಿದ್ದ ಆನ್ಸರ್ಸ್ ಇರಲಿಲ್ಲ ಅಂತ, ಜಸ್ಟ್ ಬಿಕಾಸ್ ನಿಮಗೆ ಕ್ಲಾರಿಟಿ ಇರಲಿಲ್ಲ ಅಂತ, ಜಸ್ಟ್ ಬಿಕಾಸ್ ನಿಮ್ಮ ಮೈಂಡಲ್ಲಿ ಏನೇನೋ ಓವರ್ ಥಿಂಕಿಂಗ್ ಮಾಡಿ ನೀವೇ ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಇಮ್ಯಾಜಿನೇಷನ್ ಅಲ್ಲೇ ಆ ಕನೆಕ್ಷನ್ ಬಗ್ಗೆ, ಆ ಪರ್ಸನ್ ಬಗ್ಗೆ ನೆಗೆಟಿವ್ ಯೋಚನೆ ಮಾಡಿಕೊಂಡು ವೆರಿ ಇಂಪಾರ್ಟೆಂಟ್ ಸೋಲ್ಮೇಟ್ ಲೆವೆಲ್ ಕನೆಕ್ಷನ್ ನೀವು ಮಿಸ್ ಮಾಡ್ಕೊಂಡಿದ್ದೀರಾ. ಬಟ್ ಈ ಮೆಸೇಜ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಮತ್ತೆ ಈ ಪ್ಯಾಟರ್ನ್ ಒನ್ ಆರ್ ದಿ ಅದರ್ ವೇ ನಿಮ್ಮ ಲೈಫಲ್ಲಿ ರಿಪೀಟ್ ಆಗುತ್ತೆ. ಪ್ರಾಬಬ್ಲಿ ಈ ಪರ್ಸನ್ ಮತ್ತೆ ಬರೋ ಪಾಸಿಬಿಲಿಟಿ ಇದೆ. ಮತ್ತೆ ನಿಮಗೊಂದು ಸಿಚುವೇಶನ್ ವೇರ್ ಒಂದು ರಿಯಲ್ ಸೋಲ್ಮೇಟ್ ನ ಮೀಟ್ ಆಗೋ ಸಿಚುವೇಶನ್, ಇದನ್ನ ನೀವು ಮತ್ತೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಅಥವಾ ಮೇ ಬಿ ಯಾರು ನಿಮ್ನ ರಿಜೆಕ್ಟ್ ಮಾಡಿದ್ರು, ಯಾರು ನಿಮ್ನ ಒಂದು ಕನೆಕ್ಷನ್ ಬ್ರೇಕ್ ಮಾಡ್ಕೊಂಡು ಹೋಗಿದ್ರು, ಆ ಪರ್ಸನ್ ಪ್ರಾಬಬ್ಲಿ ರಿಯಲೈಸೇಷನ್ ಮಾಡ್ಕೊಂತಿರೋದು ನೋಡ್ತಾ ಇದ್ದೀನಿ. ಈ ಕನೆಕ್ಷನ್ ವ್ಯಾಲ್ಯೂ ಎಷ್ಟಿತ್ತು, ಈ ಕನೆಕ್ಷನ್ ಅಲ್ಲಿ ಸ್ಟ್ರೆಂತ್ ಎಷ್ಟಿತ್ತು, ಈ ಕನೆಕ್ಷನ್ ಅಲ್ಲಿ ಜೆನ್ಯೂನಿಟಿ ಎಷ್ಟು ಇತ್ತು, ಈ ಕನೆಕ್ಷನ್ ಅಲ್ಲಿ ಆನೆಸ್ಟಿ ಎಷ್ಟು ಇತ್ತು, ಅದ್ರ ಬಗ್ಗೆ ಈ ಪರ್ಸನ್ ಇವಾಗ ಅರ್ಥ ಮಾಡ್ಕೊಂತಿರೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ಯಾವುದೋ ಒಂದು ರಿಲೇಶನ್ಶಿಪ್ ವರ್ಕೌಟ್ ಆಗಿರಲ್ಲ, ಆಲ್ಮೋಸ್ಟ್ ಎಮೋಷ್ನಲಿ ತುಂಬಾನೇ ಕನೆಕ್ಟ್ ಆಗಿದ್ರಿ. ಯಾವುದೋ ಒಂದು ಬೇಸಿಕ್ ಒಂದಷ್ಟು ಡೌಟ್ಸ್, ಒಂದಷ್ಟು ಅಪ್ಸ್ ಅಂಡ್ ಡೌನ್ಸ್ ಇಂದ ರಿಯಲ್ ಸೋಲ್ಮೇಟ್ ಲೆವೆಲ್ ಕನೆಕ್ಷನ್ ಮುರಿದೋಗಿರೋದು, ಆ ಥರ ಒಂದು ಸಿಚುವೇಶನ್ ನೋಡ್ತೀನಿ. ಸೊ ಅದ್ರ ಬಗ್ಗೆ ನಿಮಗೆ ಇಲ್ಲೊಂದು ಮೆಸೇಜ್ ಬರ್ತಾ ಇದೆ. ಗ್ರೂಪ್ 2 ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನ್ ಮೆಸೇಜ್ ಬರುತ್ತೆ ನೋಡೋಣ. ಓಕೆ, ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ.
ಇಫ್ ಯು ಗೈಸ್ ರಿಮೆಂಬರ್, ನಾನು ಪಾಸ್ಟ್ ಅಲ್ಲೂ ಮಾಡ್ಬೇಕಾರೆ ಕಿಂಗ್ ಆಫ್ ಪೆಂಟಕಲ್ಸ್ ಇಲ್ಲೇ ಇತ್ತು, ಬಟ್ ಸ್ಟಿಲ್ ನಾನು ಇಗ್ನೋರ್ ಮಾಡಿ ಇಲ್ಲಿ ಇಟ್ಟಿದ್ದೆ. ಇಲ್ಲಿ ನಾನು ಶಫಲ್ ಮಾಡ್ಬೇಕಾರೆ ಕಿಂಗ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಐ ಥಿಂಕ್ ಪ್ರೆಸೆಂಟ್ ಸಿಚುವೇಶನ್, ಐ ಥಿಂಕ್ ದಿಸ್ ಇಸ್ ಯು. ಮೇ ಬಿ ನಿಮ್ಮ ಝೋಡಿಯಾಕ್ ಸೈನ್ ಮಕರ ರಾಶಿ, ವೃಷಭ ರಾಶಿ ಹಾಗೂ ಕನ್ಯಾ ರಾಶಿ ಆಗಿದೆ ಅಂದ್ರೆ ಇದು ನಿಮ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಬರ್ತಾ ಇದೆ. ಇದು ನಿಮ್ ರಾಶಿ ಅಲ್ಲ ಅಂದ್ರೆ, ಯಾರು ಈ ರಾಶಿಯವ್ರು ನಿಮ್ ಲೈಫಲ್ಲಿ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಏನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಪ್ರಾಬಬ್ಲಿ ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ ಇದು, ಅಥವಾ ಕರೆಂಟ್ ಸಿಚುವೇಶನ್ ಆಫ್ ದಿಸ್ ಪರ್ಸನ್ ಯಾರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಹೇಳ್ತಾ ಇದೆ. ತುಂಬಾ ಖುಷಿಯಾಗಿದ್ದೀರಾ, ಫಿನಾನ್ಷಿಯಲಿ ತುಂಬಾ ಹ್ಯಾಪಿ ಆಗಿದ್ದೀರಾ. ಬಟ್ ದ ಥಿಂಗ್ ಇಸ್ ಏನ್ ಗೊತ್ತಾ, ನಿಮಗೆ ಟ್ಯಾರೋ ಕಡೆಯಿಂದ ಇಂಪಾರ್ಟೆಂಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, ಐ ನೋ ನಿಮ್ ಲೈಫಲ್ಲಿ ಇವಾಗ ಎಲ್ಲ ಇದೆ. ಗ್ರೂಪ್ 2 ಕರಿಯರ್ ವೈಸ್ ಚೆನ್ನಾಗಿದ್ದೀರಾ, ಬಿಕಾಸ್ ಕಿಂಗ್ ಆಫ್ ಪೆಂಟಕಲ್ಸ್ ಯಾವ ತರ ಪರ್ಸನ್ ಅಂದ್ರೆ ಕರಿಯರ್ ವೈಸ್ ತುಂಬಾನೇ ಸ್ಟೇಬಲ್ ಆಗಿರ್ತಾನೆ, ಫಿನಾನ್ಷಿಯಲಿ ಚೆನ್ನಾಗಿರುತ್ತೆ ಈ ಪರ್ಸನ್ದು. ಯಾವ ಒಂದು ಸಕ್ಸಸ್ ನ ರೀಚ್ ಮಾಡ್ಬೇಕು ಅಂತ ಇರುತ್ತಾನೆ, ಆ ಸಕ್ಸಸ್ ನ ಒಂದು ರೀಚ್ ಮಾಡಿದ್ದಾರೆ. ಬಟ್ ವಾಟ್ ಮಿಸ್ಸಿಂಗ್ ಈಸ್ ಎಮೋಷನಲ್ ಲೆವೆಲ್ ಕಂಫರ್ಟ್ನೆಸ್. ಆ ಒಂದು ಕಂಫರ್ಟ್ನೆಸ್ ಒಬ್ರಿಂದ ಇತ್ತು. ನೀವು ಆ ಪಾಯಿಂಟ್ ಅಲ್ಲಿ ಮೇ ಬಿ ನಿಮಗೆ ಕರಿಯರ್ ಇಂಪಾರ್ಟೆಂಟ್ ಆಗಿತ್ತು, ಆ ಒಂದು ಪಾಯಿಂಟ್ ಅಲ್ಲಿ ಮೇ ಬಿ ನಿಮಗೆ ಫ್ಯೂಚರ್ ಪ್ಲಾನ್ಸ್ ಇಂಪಾರ್ಟೆಂಟ್ ಆಗಿತ್ತು, ಅಥವಾ ಆ ಪಾಯಿಂಟ್ ಅಲ್ಲಿ ನೀವು ಒಂದು ಸ್ಟೇಬಲ್ ಪರ್ಸನ್ ನೋಡ್ತಾ ಇದ್ರಿ, ಅಥವಾ ನಿಮ್ಮ ಫ್ಯಾಮಿಲಿ ಆಕ್ಸೆಪ್ಟ್ ಮಾಡೋ ಪರ್ಸನ್ ನೀವು ಹುಡುಕ್ತಾ ಇದ್ರಿ ಮೇ ಬಿ ಆ ಪಾಯಿಂಟ್ ಅಲ್ಲಿ, ಅಥವಾ ಒಂದು ಲಾಂಗ್ ಟರ್ಮ್ ಪ್ಲಾನ್ ಮಾಡ್ತಾ ಇದ್ರಿ. ಮೇ ಬಿ ಆ ರಿಲೇಶನ್ಶಿಪ್, ಓಲ್ಡ್ ರಿಲೇಶನ್ಶಿಪ್ ಏನ್ರ ಬಗ್ಗೆ ಇಲ್ಲಿ ಬರ್ತಾ ಇದೆ, ಮೇ ಬಿ ಅದು ಜೆನ್ಯೂನ್ ಕನೆಕ್ಷನ್ ಆಗಿತ್ತು. ಜೆನ್ಯೂನ್ ಆಗಿ ಪ್ರಾಬಬ್ಲಿ ಈ ಪರ್ಸನ್ ನಿಮ್ನ ಇಷ್ಟಪಡ್ತಾ ಇದ್ರು, ನೀವು ಅದನ್ನ ಐಡೆಂಟಿಫೈ ಮಾಡಿಲ್ಲ. ಇವಾಗ ಪ್ರಾಬಬ್ಲಿ ನೀವು ರಿಗ್ರೆಟ್ ಮಾಡ್ತಾ ಇದ್ದೀರಾ ಆ ಕನೆಕ್ಷನ್ ಬಗ್ಗೆ. ಇವಾಗ ಪ್ರಾಬಬ್ಲಿ ನಿಮಗೆ ಫೀಲ್ ಆಗ್ತಾ ಇದೆ, ನನ್ನ ಹತ್ರ ಎಲ್ಲ ಇದೆ, ಇವಾಗ ನಾನು ರೀಚ್ ಆಗ್ಬೇಕಾಗಿದ್ದ ಸಿಚುವೇಶನ್ ಅಲ್ಲಿ ಇದೀನಿ ನಾನು. ಬಟ್ ವಾಟ್ ಈಸ್ ಮಿಸ್ಸಿಂಗ್ ಈಸ್ ಎಮೋಷನಲ್ ಕಂಫರ್ಟ್ನೆಸ್ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ. ಆ ರೈಟ್ ಪರ್ಸನ್ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ. ಮೇ ಬಿ ಇವಾಗ ನಿಮಗೆ ರಿಯಲೈಸೇಷನ್ ಆಗ್ತಾ ಇದೆ ಇದು ನಿಮ್ ಎನರ್ಜಿ ಅಲ್ಲ ಅಂತ. ಅಂದ್ರೆ ಪ್ರಾಬಬ್ಲಿ ಆ ಪರ್ಸನ್ ಎನರ್ಜಿ, ಯಾರು ನಿಮ್ ಜೊತೆ ಬ್ರೇಕ್ ಮಾಡ್ಕೊಂಡು ಹೋಗಿದ್ರು ಅಥವಾ ಯಾರ ಜೊತೆ ಒಂದು ಕನೆಕ್ಷನ್ ಕಟ್ ಆಗಿತ್ತು, ಪ್ರಾಬಬ್ಲಿ ಆ ಪರ್ಸನ್ ರಿಯಲೈಸ್ ಮಾಡ್ಕೊತಾ ಇದಾರೆ ಅವ್ರ ಹತ್ರ ಇವಾಗ ಎಲ್ಲ ಇದೆ. ದ ಥಿಂಗ್ ಇಸ್ ಎಮೋಷನಲ್ ಕನೆಕ್ಷನ್. ಜೆನ್ಯೂನ್ ಆಗಿ ನನ್ನ ಇಷ್ಟಪಡೋ ಪರ್ಸನ್ ಇಲ್ಲ, ಜೆನ್ಯೂನ್ ಆಗಿ ನನಗೆ ಸಪೋರ್ಟ್ ಮಾಡೋ ಪರ್ಸನ್ ಇಲ್ಲ, ಆ ತರ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ನೆಕ್ಸ್ಟ್ ಏನ್ ಮೆಸೇಜ್ ಬರುತ್ತೆ ಅಂತ. ಏನ್ ಅವಾಯ್ಡ್ ಮಾಡ್ತಾ ಇದ್ದೀರಾ? ಏನ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ? ಯಾವ ಒಂದು ವಿಚಾರಕ್ಕೆ ನಿಮಗೆ ನೀವು ಮೋಸ ಮಾಡ್ಕೊಂತ ಇದ್ದೀರಾ? 8 ಆಫ್ ಕಪ್ಸ್. ಎಲ್ಲೋ ಒಂದ್ ಕಡೆ ಮೋಸ್ಟ್ಲಿ ಇಲ್ಲ, ನನಗೆ ಎಮೋಷನ್ಸ್ ಬೇಡ, ನಂಗೆ ಎಮೋಷನ್ಸ್ ಇಂಪಾರ್ಟೆಂಟ್ ಅಲ್ಲ, ನಂಗೆ ಎಮೋಷನಲ್ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂಡ್ ಎಮೋಷನ್ಸ್ ನನಗೆ ಇಂಪಾರ್ಟೆಂಟ್ ಅಲ್ಲ. ಲೈಫಲ್ಲಿ ಬೇಕಾಗಿರೋದು ದುಡ್ಡು, ಲೈಫಲ್ಲಿ ಬೇಕಾಗಿರೋದು ಸ್ಟೇಟಸ್ಸು, ಲೈಫಲ್ಲಿ ಬೇಕಾಗಿರೋದು ಒಂದು ಸಕ್ಸಸ್, ಹಿಂಗೆಲ್ಲ ನೀವೇ ಅನ್ಕೊಂತಾ ಇದ್ದೀರಾ. ನೀವೇ ಅನ್ಕೊಂತಾ ಇದ್ದೀರಾ ನಂಗೆ ಎಮೋಷನ್ಸ್ ಬೇಡ, ನಾನು ಎಮೋಷನಲ್ ಪರ್ಸನ್ ಅಲ್ಲ, ಎಮೋಷನಲ್ ನೀಡ್ ನನಗೆ ಇಲ್ಲ, ಆತರ ಎಲ್ಲ ಅನ್ಕೊಂತಾ ಇದ್ರ. ಬಟ್ ಇದು ನೀವೇ ಹೇಳ್ಕೊಂತಾ ಇರೋ ಸುಳ್ಳು, ಗ್ರೂಪ್ 2. ಬಿಕಾಸ್ ದ ಥಿಂಗ್ ಈಸ್, ಇವಾಗ ಊಟ ಮಾಡ್ತಾ ಇರ್ತೀವಿ, ನಾರ್ಮಲ್ ಅನ್ನ ಸಾರು ಮಾಡ್ತಾ ಇರ್ತೀವಿ. ಅನ್ನ ಸಾರಲ್ಲಿ ಇವಾಗ ಖಾರ ಇರುತ್ತೆ, ಹುಳಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಉಪ್ಪು ಕೂಡ ಬೇಕು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ, ಅದನ್ನ ಟೇಸ್ಟಿಯಾಗಿ ಮಾಡೋದಕ್ಕೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೆ ಊಟ ಆದ್ಮೇಲೆ, ಅಲ್ವಾ? ದಟ್ ಈಸ್ ಮಿಸ್ಸಿಂಗ್. ನೀವ್ ಅನ್ಕೊಂತಾ ಇದ್ದೀರಾ ಎಲ್ಲ ಇದೆ ನನ್ನ ಲೈಫಲ್ಲಿ, ನಿಮಗೇನೆ ಅನ್ನಿಸ್ತಾ ಇದೆ, ಸಮ್ವೇರ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಿದೆ ಏನ್ ನೀವು ಮಿಸ್ ಮಾಡ್ತಾ ಇದ್ದೀರಾ, ಏನು ಜೆನ್ಯೂನ್ ಆಗಿ ನೀವು ಕಳ್ಕೊಂಡಿದ್ದೀರಾ, ಯಾರನ್ನ ನೀವು ಜೆನ್ಯೂನ್ ಆಗಿ ಕಳ್ಕೊಂಡಿದ್ದೀರಾ ಅಂತ ನಿಮಗೆ ಗೊತ್ತಿದೆ. ಬಟ್ ನಿಮ್ಮನ್ನ ನೀವು ಪುಷ್ ಮಾಡ್ಕೊಂತ ಇದ್ದೀರಾ, ಇಲ್ಲ ಇದು ನೆಸೆಸಿಟಿ ಇಲ್ಲ ಲೈಫಲ್ಲಿ, ಇದು ಬೇಡ, ನಾನು ಇದರಿಂದ ದೂರ ಹೋಗ್ಬೇಕು, ಎಮೋಷನಲ್ ಕನೆಕ್ಷನ್ ನೆಸೆಸಿಟಿ ನನಗಿಲ್ಲ, ನಾನೊಂದು ಪ್ರಾಕ್ಟಿಕಲ್ ಪರ್ಸನ್, ಈ ತರ ಸುಳ್ಳು ನೀವೇ ಹೇಳ್ಕೊಂತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಇದು ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಆಗ್ತಾ ಇರೋದು. ಲೆಟ್ಸ್ ಸಿ. ಹೈರೋಫ್ಯಾಂಟ್ ಮೆಸೇಜ್ ಬಂದಿದೆ. ಇದು ನೀವು ಸುತ್ತಮುತ್ತ ಇರೋ ಸೊಸೈಟಿ ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು.
ಇದು ನಿಮ್ ತಪ್ಪು ಅಂತಾನು ಕಂಪ್ಲೀಟ್ ಆಗಿ ಹೇಳ್ತಾ ಇಲ್ಲ. ಇಟ್ಸ್ ಲೈಕ್ ನಿಮ್ಮ ಫ್ಯಾಮಿಲಿ ನಿಮಗೆ ಹೇಳ್ತಾ ಇದೆ ಮೋಸ್ಟ್ಲಿ, ನಿನ್ ಕ್ಯಾಸ್ಟ್ ಅವ್ರನ್ನ ನಿನ್ ಮದ್ವೆ ಆಗು, ನಿನ್ ಸ್ಟೇಟಸ್ ಅಲ್ಲಿ ಇರೋರ್ನೇ ಮದ್ವೆ ಆಗು, ನಿನಗೆ ಸಪೋರ್ಟ್ ಮಾಡೋ ಪರ್ಸನ್ನೇ ಮದ್ವೆ ಆಗು, ನಿನಗೆ ಅಡ್ಜಸ್ಟ್ ಮಾಡೋ ಪರ್ಸನ್ನೇ ಮದ್ವೆ ಆಗು, ಯಾವ್ದು ಇಂಡಿಪೆಂಡೆಂಟ್ ಪರ್ಸನ್ ಮದ್ವೆ ಆಗ್ಬೇಡ, ನಿಂಗೆ ಎಮೋಷನ್ಸ್ ಬೇಡ, ನಿಂಗೆ ಬೇಕಾಗಿರೋದು ಸ್ಟೇಟಸ್ಸು, ನಮಗ್ ಬೇಕಾಗಿರೋದು ಸೊಸೈಟಿಲಿ ಮರ್ಯಾದೆ, ಲವ್ ಅಲ್ಲ. ಪ್ರಾಬಬ್ಲಿ ನಿಮ್ ಸುತ್ತಮುತ್ತ ಇರೋ ಪೀಪಲ್ ಅಥವಾ ನೀವು ಬೆಳೆದ್ ಬಂದಿರೋ ರೀತಿ, ನಿಮ್ಮ ವ್ಯಾಲ್ಯೂಸು ಆ ಪರ್ಸನ್ ಮೀಟ್ ಆಗೋದಕ್ ಬಿಡ್ತಿಲ್ಲ, ಈ ಕನೆಕ್ಷನ್ ಮೀಟ್ ಆಗೋದಕ್ ಬಿಡ್ತಿಲ್ಲ. ಆತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ ಗ್ರೂಪ್ 2. ನಿಮಗ್ ಗೊತ್ತು ಇದು ನಿಮಗ್ ಬೇಕು, ನಿಮಗ್ ಗೊತ್ತು ಒಂದು ಇಂಪಾರ್ಟೆಂಟ್ ಪರ್ಸನ್ ನೀವು ಕಳ್ಕೊಂಡಿದ್ದೀರಾ, ಬಟ್ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್, ನಿಮ್ಮ ಒಂದು ವ್ಯಾಲ್ಯೂಸ್, ನಿಮ್ಮ ರೂಲ್ಸ್, ನೀವು ರೆಡಿ ಇಲ್ಲ, ನಿಮ್ ರೂಲ್ಸ್ ನ ಬ್ರೇಕ್ ಮಾಡ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ. ಬಟ್ ಆ ಕನೆಕ್ಷನ್ ಬೇಕು ಅಂದ್ರೆ ನೀವು ರೂಲ್ಸ್ ನ ಬ್ರೇಕ್ ಮಾಡ್ಲೇಬೇಕು. ಅಂಡ್ ಮೋರ್ ದೆನ್ ಎನಿಥಿಂಗ್ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ಲೇಬೇಕಾಗಿದೆ. ಬಿಕಾಸ್ ನೀವು ರೆಡಿ ಇಲ್ಲ ಅಷ್ಟು ಈಸಿಯಾಗಿ ಹೊಸದೇನೋ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ನೀವು ರೆಡಿ ಇಲ್ಲ ನಿಮ್ಮ ಫ್ಯಾಮಿಲಿ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ. ನೀವು ರೆಡಿ ಇಲ್ಲ ಜಸ್ಟ್ ಬಿಕಾಸ್ ಆ ಕನೆಕ್ಷನ್ಗೆ ನಿಮ್ಮ ಲೈಫ್ ಅಲ್ಲಿರೋ ಒಂದಷ್ಟು ಪ್ರಿನ್ಸಿಪಲ್ಸ್, ರೂಲ್ಸ್ ನ ಬ್ರೇಕ್ ಮಾಡ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ. ಏನೋ ಒಂದು ಬೇಕು ಅಂದ್ರೆ ಏನೋ ಒಂದು ಕಳ್ಕೋಬೇಕಾಗತ್ತೆ. ಪ್ರಾಬಬ್ಲಿ ನೀವು ಆ ಒಂದು ರೂಲ್ಸ್ ನ ಬ್ರೇಕ್ ಮಾಡೋದಕ್ಕೆ ರೆಡಿ ಇಲ್ಲ. ಆ ತರ ಸಿಚುವೇಶನ್ ಬರ್ತಾ ಇದೆ. ಸೊ ಫ್ಯೂಚರ್ ಅಂತ ಬಂದ್ರೆ ಏನ್ ಮೆಸೇಜ್ ಬರುತ್ತೆ ನೋಡೋಣ ಗ್ರೂಪ್ 2. ಲೆಟ್ಸ್ ಸಿ ಯಾಕೆ ಈ ಮೆಸೇಜಸ್ ಬರ್ತಾ ಇದೆ, ಈ ಕನೆಕ್ಷನ್, ಸ್ಪೆಸಿಫಿಕ್ ಕನೆಕ್ಷನ್ ಬಗ್ಗೆ ಯಾಕೆ ನಿಮಗೆ ಮೆಸೇಜ್ ಬರ್ತಾ ಇದೆ. ಲೆಟ್ಸ್ ಸಿ. ಇದೇ ಕಂಟಿನ್ಯೂ ಆದ್ರೆ ನಿಮ್ ಲೈಫಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ನೋಡೋಣ. ಲೆಟ್ಸ್ ಸಿ. 6 of Swords. ಸಿ ದ ಥಿಂಗ್ ಇಸ್, ನೀವು ಹೆಂಗೆ ಇದೀರಾ ಗ್ರೂಪ್ 2 ಅಂದ್ರೆ, ನಾನೇನು ಮಾಡಲ್ಲ, ನನ್ಗೋಸ್ಕರ ದೇವ್ರು ಮಾಡ್ಲಿ, ನನ್ಗೋಸ್ಕರ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ಲಿ, ನಾನೇನು ಡಿಸಿಷನ್ ತಗೊಳ್ಳಲ್ಲ, ನಾನು ಗೋಯಿಂಗ್ ವಿತ್ ದ ಫ್ಲೋ ತರ ಹೋಗ್ತಾ ಇರ್ತೀನಿ. ಏನಾದ್ರೂ ಸಡನ್ ಆಗಿ ಆಗ್ಲಿ, ಸೊ ದಟ್ ನನಗೆ ಏನ್ ಬೇಕು ಅದ್ ನಾನು ಪಡ್ಕೊಂತೀನಿ. ಇಟ್ಸ್ ಲೈಕ್ ನೀವು ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಯು ಆರ್ ಲೈಕ್ ಏನಾಗುತ್ತೆ ಅದಾಗ್ಲಿ, ದೋಣಿ ಮುಂದೆ ಸಾಕ್ತಾ ಇದೆ, ಹೆಂಗೋ ಸಾಕ್ಕೊಂಡು ಹೋಗೋಣ, ಏನೋ ಆ ತರ ಯೋಚನೆ ಮಾಡ್ತಾ ಇದ್ದೀರಾ. ಇದೇ ತರ ಮುಂದೆ ಹೋಗುತ್ತೆ ಜೀವನ, ಇದಂಗಿರುತ್ತೆ ಹಂಗೆ ಇರುತ್ತೆ. ಬಟ್ ಏನು ಮೇಜರ್ ಚೇಂಜಸ್ ಆಗಲ್ಲ ನಿಮ್ ಲೈಫಲ್ಲಿ. ನಿಮಗ್ ಬೇಕಾ ನೀವೇ ಎಫರ್ಟ್ ಹಾಕ್ಬೇಕು, ನಿಮಗ್ ಬೇಕಾ ನೀವೇ ಟ್ರೈ ಮಾಡ್ಬೇಕು ಅಟ್ರಾಕ್ಟ್ ಮಾಡೋದಕ್ಕೆ. ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ ದೋಣಿ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ನಾನು ಆರಾಮಾಗಿದ್ದೀನಿ, ಬೇಕಂದ್ರೆ ಅವರೇ ಮಾಡ್ಕೊಂಡ್ಲಿ, ಬೇಕಂದ್ರೆ ಅವರೇ ಮೆಸೇಜ್ ಮಾಡ್ಲಿ, ಬೇಕಂದ್ರೆ ಅವರೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಲಿ. ನೋ, ದಿಸ್ ಇಸ್ ವೆರಿ ರಾಂಗ್. ನೀವು ಇನ್ಯಾರಿಗೂ ವೆಯ್ಟ್ ಮಾಡ್ಕೊಂಡು ಕೂತಿದ್ರೆ, ನೀವು ಡೆಸ್ಟಿನಿ ಬಂದು ಚೇಂಜ್ ಮಾಡುತ್ತೆ, ದೇವ್ರು ಬಂದು ಚೇಂಜ್ ಮಾಡುತ್ತೆ, ಆಪರ್ಚುನಿಟಿ ಕೊಡುತ್ತೆ, ನಿಮ್ಗೋಸ್ಕರ ದೇವ್ರು ಬಂದು ಮಾಡುತ್ತೆ. ನೋ, ಆಗಲ್ಲ. ಅದು ಬೇಕಾ, ಏನ್ ಕಳ್ಕೊಂಡಿದ್ದೀರಾ ಕನೆಕ್ಷನ್, ಅವ್ರು ಬೇಕಾ, ಮೇ ಬಿ ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಆಕ್ಟ್. ನೀವು ಡಿಸಿಷನ್ ತಗೊಂಡ್ಲಿಲ್ಲ, ಆಕ್ಷನ್ ತಗೊಂಡ್ಲಿಲ್ಲ ಅಂದ್ರೆ ನಿಮ್ ಲೈಫ್ ಇವಾಗ ಹೆಂಗಿದೆ ಹಂಗೆ ಇರುತ್ತೆ ಫ್ಯೂಚರಲ್ಲೂ ಕೂಡ. ಅಂಡ್ ಯಾರು ಬರಲ್ಲ ಅದನ್ನ ಚೇಂಜ್ ಮಾಡೋದಕ್ಕೆ. ಓಕೆ, ಸೊ ಲೆಟ್ಸ್ ಸಿ. ಸ್ಟ್ರೆಸ್ ಹೆಂಗೆ ಮಾಡುತ್ತೆ ಗೊತ್ತಾ, ಇವಾಗ ನೀವು ಡಿಸಿಷನ್ ತಗೊಂಡ್ಲಿಲ್ಲ, ಆಪರ್ಚುನಿಟಿ ಬಂದ್ರು ಆಕ್ಷನ್ ತಗೊಂಡ್ಲಿಲ್ಲ ಅಂದ್ರೆ ಫ್ಯೂಚರ್ ನಿಮಗೆ ಡಿಸಿಷನ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಎಸ್ಪೆಷಲಿ ರಿಲೇಶನ್ಶಿಪ್ ಮ್ಯಾಟರ್ಸ್ ಅಲ್ಲಿ. ಬಿಕಾಸ್ ನೀವ್ ಅನ್ಕೊಂತಾ ಇದ್ದೀರಾ, ನಾನು ಮರ್ತ್ ಬಿಟ್ಟಿದ್ದೀನಿ ಅವ್ರನ್ನ, ನಾನು ಮೂವ್ ಆನ್ ಆಗ್ತಾ ಇದ್ದೀನಿ ಲೈಫಲ್ಲಿ, ನಾನು ಮುಂದೆ ಹೋಗ್ತಾ ಇದ್ದೀನಿ, ನಾನು ಫಾರ್ವರ್ಡ್ ಹೋಗ್ತಾ ಇದ್ದೀನಿ, ನಾನು ಹಿಂದೆ ತಿರುಗಿ ನೋಡಲ್ಲ. ಬಟ್ ಫ್ಯೂಚರ್ಗೆ ಕೆಲವೊಂದೊಂದು ಇಂಪಾರ್ಟೆಂಟ್ ಸಿಚುವೇಶನ್, ಮದ್ವೆ ಅಂತ ಬಂದಾಗ, ಕಮಿಟ್ಮೆಂಟ್ ಅಂತ ಬಂದಾಗ, ಯಾವಾಗ ನೀವು ರೈಟ್ ಪರ್ಸನ್ ಚೂಸ್ ಮಾಡ್ಬೇಕಾಗಿ ಬರುತ್ತೆ, ಅವಾಗ ಇದು ಚಾಲೆಂಜ್ ಅಂಡ್ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅನ್ಬೋದು. ನೀವು ಅನ್ಕೊಂಡಿದ್ದೀರಾ ಅದ್ ನಿಮಗೆ ಎಫೆಕ್ಟ್ ಮಾಡಲ್ಲ ಅಂತ, ಬಟ್ ಆಕ್ಚುಲಿ ಇವಾಗ್ಲೂ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಯಾರು ನಿಮಗೆ ರೈಟ್ ಆಪ್ಷನ್, ಯಾವ ಒಂದು ಕನೆಕ್ಷನ್ ನಿಮಗೆ ರೈಟ್ ಕನೆಕ್ಷನ್, ನನಗೆ ಯಾವ ತರ ಪಾರ್ಟ್ನರ್ ಬೇಕು, ನಿಮಗೆ ಇನ್ನೂ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಿಮ್ಮ ಮೈಂಡ್ ಒಬ್ರಿಗೆ ಸ್ಟಿಕ್ ಆನ್ ಆಗಿದೆ. ಗ್ರೂಪ್ 2, ವಾಟ್ ಈಸ್ ಗೋಯಿಂಗ್ ಆನ್? ಡಿಸಿಷನ್ ತಗೊಳ್ಳೋದಕ್ಕೆ ನೀವು ರೆಡಿ ಇಲ್ಲ, ನಿಮ್ಮ ರೂಲ್ಸ್ ನ ನೀವು ಬ್ರೇಕ್ ಮಾಡೋದಕ್ಕೆ ರೆಡಿ ಇಲ್ಲ. ಅಂಡ್ ಆ ಪರ್ಸನ್, ಓಕೆ, ಸೊ ಆವಾಗಲೇ ವಿಡಿಯೋ ಕಟ್ ಆಯ್ತು, ಫ್ಲೈಟ್ ಮೋಡಿಗೆ ಹಾಕಬೇಕಿತ್ತು, ಮರ್ತೋಯ್ತು. ಓಕೆ,
ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಗ್ರೂಪ್ 2 ಇನ್ಯಾರೋ ಬಂದು ಇನಿಷಿಯೇಟಿವ್ ತಗೊಂತಾರೆ, ಆಕ್ಷನ್ಸ್ ತಗೊಂತಾರೆ, ಇನ್ಯಾರೋ ಬಂದು ಏನೋ ಮಾಡ್ತಾರೆ, ಅವಾಗ ನನ್ನ ಲೈಫ್ ಚೇಂಜ್ ಆಗುತ್ತೆ, ಈ ತರ ಎಲ್ಲ ನಿಮ್ಮ ಮೈಂಡ್ ಅಲ್ಲಿ ನೀವು ಕೂತ್ಕೋಬೇಡಿ. ಬಿಕಾಸ್ ಆಲ್ರೆಡಿ ಕನ್ಫ್ಯೂಷನ್ಸ್ ಅಲ್ಲಿ ಕೆಲವೊಂದೊಂದು ಮೇಜರ್ ಡಿಸಿಷನ್ ತಗೋಬೇಕಾದ ಸಿಚುವೇಶನ್ ರಾಂಗ್ ಡಿಸಿಷನ್ಸ್ ಮಾಡಿದ್ದೀರಾ. ಬಟ್ ಅಗೇನ್ ರಿಲೇಶನ್ಶಿಪ್ ಅಂತ ಬಂದ್ರೆ ನೀವು ಅದನ್ನ ಪುಷ್ ಮಾಡ್ತಾ ಇದ್ದೀರಾ, ನೀವು ರೆಡಿ ಇಲ್ಲ ಅಂತ ಏನೋ ಕಾರಣ ಕೊಡ್ತಾ ಇದ್ದೀರಾ, ಕಮಿಟ್ಮೆಂಟ್ ಇಶ್ಯೂಸ್ ಇದೆ ನನಗೆ, ನಾನು ಯಾವುದೇ ಸೀರಿಯಸ್ ರಿಲೇಶನ್ಶಿಪ್ಪಿಗೆ ಹೋಗಲ್ಲ, ಯಾವತ್ತೂ ನನಗೆ ರೈಟ್ ಪರ್ಸನ್ ಸಿಗಲ್ಲ, ನನಗೆ ಅದೇ ಪರ್ಸನ್ ಬೇಕು, ಏನೋ ಈ ಥರ ಒಂದು ಥಾಟ್ಸ್ ಅಲ್ಲಿ ಉಳ್ದಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ನೀವು ರಿಲೇಶನ್ಶಿಪ್ ಎಮೋಷನ್ಸ್ ಮ್ಯಾಟರ್ ಅಂತ ಬಂದ್ರೆ ನೀವು ಆಕ್ಷನ್ ತಗೊಂಡ್ಲಿಲ್ಲ, ಇನ್ಚಾರ್ಜ್ ತಗೊಳ್ಳಲ್ಲ ಅಂದ್ರೆ ಗೋಯಿಂಗ್ ವಿತ್ ದ ಫ್ಲೋ ಹೋಗುತ್ತೆ. ಅಂಡ್ ಆಕ್ಚುಲಿ ನಿಮ್ಮ ಫ್ಯೂಚರ್ ಅಲ್ಲಿ ಕೆಲವೊಂದೊಂದು ಮೇಜರ್ ಡಿಸಿಷನ್ಸ್ ತಗೊಳ್ಬೇಕಾದ ಸಿಚುವೇಶನ್ ಅಲ್ಲಿ ನೀವು ತಗೊಳ್ಳೋದಕ್ಕಾಗಲ್ಲ, ನಿಮಗೆ ಇನ್ನೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಅಂಡ್ ನೀವು ಡಿಸಿಷನ್ನೇ ತಗೊಳ್ಳಲ್ಲ, ಕನ್ಫ್ಯೂಷನ್ ಅಲ್ಲೇ ಮುಳುಗೋಗ್ಬಿಡ್ತೀರಾ ಅನ್ಬೋದು. ಸೊ ಗ್ರೂಪ್ 2 ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಕ್ವೀನ್ ಆಫ್ ಸ್ವರ್ಡ್ಸ್, ನಿಮ್ಮ ಲೈಫ್ ನೀವೇ ಏನು ಆಕ್ಷನ್ ತಗೋಬೇಕು, ಲೀಡಿಂಗ್ ತಗೋಬೇಕು. ಇನ್ನೊಬ್ರು ಬಂದ್ ಮಾಡ್ತಾರೆ, ಇನ್ನೊಬ್ರು ಬಂದ್ ಡಿಸಿಷನ್ ತಗೊಂತಾರೆ, ಹಿಂಗ್ ಕೂತ್ರೆ ಆಗಲ್ಲ ಅಲ್ವಾ. ಆ ಭಯ ಏನ್ ಅದನ್ನ ಫೇಸ್ ಮಾಡಿ, ಅದನ್ನ ಅವಾಯ್ಡ್ ಮಾಡೋದ್ಕಿಂತ ಏನ್ ನಿಮ್ ಲೈಫಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಬರ್ತಾ ಇದೆ, ಏನ್ ನಿಮ್ ಲೈಫಲ್ಲಿ ಆಗಿದೆ ಪಾಸ್ಟ್ ಅಲ್ಲಿ, ಅದನ್ನ ರೆಫರೆನ್ಸ್ ಆಗಿ ತಗೊಂಡು ಡಿಸಿಷನ್ ತಗೊಳ್ಳಿ. ತುಂಬಾ ನಾನು ಏನ್ ನೋಡ್ತಾ ಇದ್ದೀನಿ, ತುಂಬಾ ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ತುಂಬಾ ಎಮೋಷ್ನಲಿ ಅಂತ ಬಂದ್ರೆ, ಏನೋ ಡಿಸಿಷನ್ ತಗೊಳ್ಳೋದು ಅಂತ ಬಂದ್ರೆ ತುಂಬಾ ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ತೀರಾ. ಡೆಸ್ಟಿನಿ ಬರುತ್ತೆ, ಏನೋ ಆಗುತ್ತೆ, ನನ್ನ ಲೈಫಲ್ಲಿ ಒಳ್ಳೇದಾಗತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ. ಇದೆಲ್ಲ ಮಾತಾಡಕ್ ಚೆನ್ನಾಗಿರುತ್ತೆ, ಹೇಳಕ್ ಚೆನ್ನಾಗಿರುತ್ತೆ, ಇನ್ನೊಬ್ರಿಗೆ ಗೈಡ್ ಮಾಡಕ್ ಚೆನ್ನಾಗಿರುತ್ತೆ. ಬಟ್ ರಿಯಾಲಿಟಿ ಅಂತ ಬಂದಾಗ ಎಲ್ಲಿ ಆಕ್ಷನ್ ತಗೋಬೇಕು, ಎಲ್ಲಿ ಮುಂದೆ ಹೋಗಿ ಮಾತಾಡಬೇಕು, ಎಲ್ಲಿ ಸ್ಟೆಪ್ಸ್ ತಗೋಬೇಕು, ಎಲ್ಲಿ ಡಿಸಿಷನ್ ತಗೋಬೇಕು, ಮಾಡಲೇಬೇಕು. ದಿಸ್ ಇಸ್ ಯು ಅಂಡ್ ನಿಮ್ಮ ಹತ್ರ ಪವರ್ ಇದೆ. ನೀವು ಅನ್ಕೊಂಡಿದ್ದೀರಾ ಪವರ್ ಇಲ್ಲ, ನೀವು ಓಡೋಗ್ತಾ ಇದ್ದೀರಾ, ಡಿಸಿಷನ್ ಎಲ್ಲಿ ತಗೋಬೇಕು ಅಲ್ಲಿ ತಗೊಂತಾ ಇಲ್ಲ, ಅದನ್ನ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡ್ತಾ ಇದ್ದೀರಾ, ಅದನ್ನ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡ್ತಾ ಇದ್ದೀರಾ. ಬಟ್ ಅದ್ ಮತ್ತೆ ಮತ್ತೆ ನಿಮ್ಮ ಹತ್ರ ಬರ್ತಾ ಇದೆ. ನೀವ್ ಎಷ್ಟೇ ಪುಷ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು ಮತ್ತೆ ಮತ್ತೆ ಬರ್ತಾ ಇದೆ. ನೀವೇ ಬೇಕಂತ ಕಣ್ ಮುಚ್ಕೊಂಡು ಕೂತಂಗಿದೆ ಇದು. ನನಗೇನು ಗೊತ್ತಿಲ್ಲ, ಸದ್ಯಕ್ಕೆ ಅವಾಯ್ಡ್ ಮಾಡ್ತೀನಿ. 3 ಸ್ವರ್ಡ್ಸ್ ಬಂದಿದೆ ನಿಮಗೆ ಅಟ್ ಅ ಟೈಮ್. ಓಕೆ, 4 ಎಮೋಷನಲ್ ಕಾರ್ಡ್ಸ್ ಬಂದಿದೆ. ಇನ್ಫ್ಯಾಕ್ಟ್ ಡೆಫಿನೆಟ್ಲಿ ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇದೆ, ಒಂದು ಇಂಪಾರ್ಟೆಂಟ್ ಡಿಸಿಷನ್ ನೀವೇನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ್ತಾ ಇದೆ. ನೀವು ಅನ್ಕೊಂತಾ ಇದ್ದೀರಾ ನಿಮ್ಮ ಹತ್ರ ಆನ್ಸರ್ಸ್ ಇಲ್ಲ, ನನ್ನ ಹತ್ರ ಇವಾಗಲೇ ಕ್ಲಾರಿಟಿ ಇಲ್ಲ ಡಿಸೈಡ್ ಮಾಡೋದಕ್ಕೆ, ನನ್ನ ಕನ್ಫ್ಯೂಷನ್. ನಿಮ್ಮ ಹತ್ರ ಆನ್ಸರ್ಸ್ ಇದೆ, ನಿಮಗೆ ಏನ್ ಮಾಡ್ಬೇಕಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಡಿಸಿಷನ್ ಏನ್ ತಗೋಬೇಕಂತ ಚೆನ್ನಾಗಿ ಗೊತ್ತಿದೆ. ಬಟ್ ಅವಾಯ್ಡ್ ಮಾಡ್ತಾ ಇರೋದು ನೀವೇ. ಓಕೆ, ಈ ಕಾನ್ಸಿಕ್ವೆನ್ಸಸ್ ನ ನೀವು ರಿಪೀಟ್ ಮಾಡಿದ್ರೆ, ಮತ್ತೆ ಮತ್ತೆ ರಿಪೀಟ್ ಮಾಡಿದ್ರೆ ನಿಮ್ ಲೈಫ್ ಏನಿಲ್ಲ, ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ತರ ಹೋಗ್ತಾ ಇರುತ್ತೆ. ಬಿಟ್ರೆ ನಿಮಗೆ ಏನ್ ಬೇಕು ಅದ್ ಸಿಗಲ್ಲ. ಜಸ್ಟ್ ಒಂದ್ ದೋಣಿಲಿ ಎಲ್ರ ಜೊತೆ ಹೋದಂಗ ಆಗ್ತಿರುತ್ತೆ. ಬಿಟ್ರೆ ನಿಮಗೆ ಯಾವತ್ತು ಇಂಡಿಪೆಂಡೆಂಟ್ ಲೈಫ್ ಸಿಗಲ್ಲ. ಇಂಡಿಪೆಂಡೆಂಟ್ ಆಗಿ ನಿಮಗೆ ನಿಮ್ಮೇಲೆ ನಿಂತ್ಕೊಳ್ಳೋದಕ್ ಆಗಲ್ಲ. ನಿಮ್ ಲೈಫ್ ನ ಬೇರೆ ಯಾರೋ ಲೀಡ್ ಮಾಡ್ತಾ ಇರ್ತಾರೆ. ಐ ಫೀಲ್ ದಿಸ್ ಇಸ್ ಯು. ನೀವಿದು ಇಲ್ಲಿ ಕೂತಿರೋದು, ಯಾರೋ ಒಬ್ರು ಇನ್ನೊಬ್ರು ಅದನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಕೂತಿದ್ದೀರಾ, ನೀವು ಜಸ್ಟ್ ಕಾಯ್ತಿದ್ದೀರಾ. ಎಲ್ಲೋ ಒಂದ್ ಕಡೆ ಸಿಗುತ್ತೆ ಚಾನ್ಸು ನಾನು ಪ್ರೂವ್ ಮಾಡ್ಕೊಳಕ್ಕೆ. ಅವಾಗ ನೋಡೋಣ. ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೇಕು. ನಮಗೆ ಏನ್ ಬೇಕು ಅವಾಗ ಆಪರ್ಚುನಿಟಿ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಪರ್ಚುನಿಟಿನೇ ಬರೋದಕ್ಕೆ ವೇಟ್ ಮಾಡ್ಕೊಂಡು ಕೂತ್ರೆ ಆಗಲ್ಲ. ನಿಮ್ ದೋಣಿ ಇನ್ನೊಂದು ಡೈರೆಕ್ಷನ್ ತಗೊಳಲ್ಲ. ಗ್ರೂಪ್ 2 ನಿಮಗ್ ಬೇಕಾ, ನಿಮ್ ಲೈಫ್ ನ ನೀವು ಲೀಡ್ ಮಾಡಿ. ಇಲ್ಲ ಅಂದ್ರೆ ನೀವ್ ಹಿಂಗ್ ಕೂತಿರ್ತೀರ, ಒಬ್ರು ನಿಮ್ ಲೈಫ್ ನ ತಳ್ಕೊಂಡು ಹೋಗ್ತಾ ಇರ್ತಾರ ಅಷ್ಟೇ. I hope I was able to give you some important messages ಅಂತ ಗ್ರೂಪ್ 2. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಕಾಮೆಂಟ್ ಮಾಡಿದ್ರಾಯ್ತು. ಎಟ್ ಎನಿ ಮೂಮೆಂಟ್ ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿರೋ ಅಥವಾ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಓಕೆ, ಬಾಯ್.